ವೀಕ್ಷಕರ ವಿಸ್ತಾರ ಎಂಟರ್ಪ್ರೈಸಸ್ನ ಮತ್ತೊಂದು ಎಪಿಸೋಡ್ಗೆ ಸ್ವಾಗತ. ಸೊ ನಾವೀಗಾಗಲೇ ಈ ಮನೆ ಕಟ್ಟೋ ಸಂದರ್ಭದಲ್ಲಿ ಭಾಳ ಮುಖ್ಯವಾಗಿರೋಂಥ ಜಾಗ ಅದ್ರ ಬಗ್ಗೆ ಮಾತಾಡಿದ್ದೀರಿ. ಅದಾದಮೇಲೆ ಬ್ಯಾಂಕ್ ಲೋನ್ಸ್ ಬಗ್ಗೆ ಮಾತಾಡಿದ್ದೀರಿ. ಅದಾದಮೇಲೆ ವಾಸ್ತು ಬಗ್ಗೆ ಮಾತಾಡಿದ್ದೀರಿ. ಅದ್ರ ಜೊತೆಗೆ ಲೀಗಲ್ ಡಾಕ್ಯುಮೆಂಟೇಷನ್ ಬಗ್ಗೆ ಮಾತಾಡಿದ್ದೀರಿ. ಅದ್ರ ಜೊತೆಗೆ ಈ ಸಾಯಿಲ್ ಟೆಸ್ಟ್ ಬಗ್ಗೆ ಕೂಡ ಮಾತಾಡಿದ್ದೀರಿ. ಸೊ ಇವತ್ತಿನ ಚರ್ಚೆ ಡಿಸೈನ್ ಬಗ್ಗೆ. ಒಂದು ಮನೆ ಕಟ್ಟೋ ಸಮಯದಲ್ಲಿ ಈ ಡಿಸೈನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ಹೇಗೆ ಪ್ಲ್ಯಾನ್ ಮಾಡಬೇಕು ಅಂತ ಅದ್ರ ಕಂಪ್ಲೀಟ್ ಮಾಹಿತಿ ನೀವು ತಿಳ್ಕೊಳ್ಳೋಣ. ವೀಕ್ಷಕರೇ, ಒಂದು ಮನೆ ಡಿಸೈನ್ ಅನ್ನೋದು ಭಾಳ ಮುಖ್ಯ. ಯಾಕೆಂತಂದರೆ ಈ ಸ್ಟಾರ್ಟಿಂಗಲ್ಲಿ ನಾವೇನು ಪ್ಲ್ಯಾನ್ ಮಾಡಿರ್ತೀವಿ, ಅಂದರೆ ಆನ್ ಪೇಪರ್ಸ್ ಏನು ಪ್ಲ್ಯಾನ್ ಮಾಡಿರ್ತೀರಿ, ಅದೇ ರೀತಿ ಕನ್ಸ್ಟ್ರಕ್ಷನ್ ಆಗೋ ಟೈಮಲ್ಲಿ, ಕಂಪ್ಲೀಟ್ ಆಗೋ ಟೈಮಲ್ಲಿ ಆಲ್ಮೋಸ್ಟ್ ಅದೇ ರೀತಿ ಇರಲ್ಲ. ಅದಕ್ಕೆ ಭಾಳಷ್ಟು ಕಾರಣಗಳಿರ್ತವೆ. ಸೊ ಈ ಡಿಸೈನ್ ವಿಚಾರದಲ್ಲಿ ಯಾವೆಲ್ಲ ಎಲಿಮೆಂಟ್ಸ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅದ್ರ ಬಗ್ಗೆ ಕಂಪ್ಲೀಟ್ ಚರ್ಚೆನ ಈ ಎಪಿಸೋಡಲ್ಲಿ ಮಾಡೋಣ. ಸೊ ವೇಣುವರೇ, ಮತ್ತೊಂದು ಎಪಿಸೋಡ್ಗೆ ಸ್ವಾಗತ. ಹಾಯ್ ಜಗದೀಶ್. ಸೊ ವೇಣುವರೇ, ಈ ಡಿಸೈನ್ ಅನ್ನೋದು ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್ ಆಗುತ್ತೆ? ಸರ್, ಡಿಸೈನ್ ಅನ್ನೋದು ಒಂದು ಮನೆ ಕಟ್ಟೋ ಪ್ರೊಸೆಸ್ಸಲ್ಲಿ ತುಂಬಾ ಮುಖ್ಯ ಆಗುತ್ತೆ ಸರ್. ಎವ್ರಿಥಿಂಗ್ ಕಮ್ಸ್ ಇನ್ ದಿ ಡಿಸೈನಿಂಗ್ ಓನ್ಲಿ ಸರ್. ನಾವು ಇವಾಗ ಏನೋ ಒಂದು ಬಿಸ್ನೆಸ್ ಮಾಡ್ತೀರಿ, ವೆನ್ ವಿ ಡೋಂಟ್ ಹ್ಯಾವ್ ಎ ಪ್ಲ್ಯಾನ್, ನಾವು ಹೆಂಗೆ ಅದನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ, ಹೌ ಟು ಎಕ್ಸಿಕ್ಯೂಟ್ ದಿ ಪ್ಲ್ಯಾನ್. ನಮಗೆ ಪ್ಲ್ಯಾನ್ ಇಲ್ಲ ಅಂದರೆ ವಿ ಕಾಂಟ್ ಏಬಲ್ ಟು ಡೂ ದಿ ಎಕ್ಸಿಕ್ಯೂಷನ್ ಪ್ರಾಪರ್ಲಿ. ಸೊ ಅದಕ್ಕೆ ಡಿಸೈನ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ ನಮಗೆ ಈ ಪ್ರೊಸೆಸ್ಸಲ್ಲಿ. ಹೌದು, ಭಾಳ ಇಂಪಾರ್ಟೆಂಟ್ ಆಗುತ್ತೆ ಡಿಸೈನ್ ಅನ್ನೋದು. ಆದರೆ ಯೂಶ್ವಲಾಗಿ ಯಾವ ಥರ ಚಾಲೆಂಜಸ್ ಬರುತ್ತೆ ಸರ್ ಈ ಡಿಸೈನ್ ವಿಚಾರಕ್ಕೆ ಬಂದಾಗ? ಡಿಸೈನ್ ಅಂದರೆ ಬೇಸಿಕ್ಕಾಗಿ ಸ್ಪೇಸಿಂಗ್ ಸರ್. ಸ್ಪೇಸ್ನ ಹೆಂಗೆ ಯುಟಿಲೈಸೇಷನ್ ಮಾಡ್ಕೊತೀರಿ ಅನ್ನೋದ್ರ ಮೇಲೆ ನಮ್ಮದು ಡಿಸೈನು ಮತ್ತು ಕಾನ್ಸೆಪ್ಟ್ ಇರೋದು ಸರ್. ಆ ಫ್ಲೋರ್ ಪ್ಲ್ಯಾನ್ ಕಾನ್ಸೆಪ್ಟ್ ಅನ್ನೋದು ಅದೇ. ಹೌಸ್ ಓನರ್ಸ್ಗೆ ಏನು ಪ್ರಾಬ್ಲಮ್ ಬರುತ್ತೆ ಅಂತಂದರೆ, ಒನ್ಸ್ ದೇ ಕಮ್ ಇನ್ ಟು ದಿ ಹೌಸ್ ಸರ್, ಫಸ್ಟು ಅವ್ರಿಗೆ ಮೇಯ್ನ್ ಬರೋದು ಬಂದು ಲೈಕ್ ವಾಟರ್ ಇಶ್ಯೂ ಬರುತ್ತೆ. ಸೊ ಎರಡನೇದಾಗಿ ಬಂದು ಅವ್ರಿಗೆ ಪಾರ್ಕಿಂಗ್ ಸ್ಪೇಸ್ ಬರುತ್ತೆ. ಮೂರನೇದಾಗಿ ಲೈಕ್ ಏರ್ ವೆಂಟಿಲೇಷನ್ನು, ಇದ್ರ ಬಗ್ಗೆ ಅವ್ರಿಗೆ ದೇ ವಿಲ್ ಬಿ ಹ್ಯಾವಿಂಗ್ ಎ ಇಶ್ಯೂ. ನಾಲ್ಕನೇದಾಗಿ ದೇರ್ ವಿಲ್ ಬಿ ಲಾಟ್ ಆಫ್ ಸ್ಪೇಸ್ ವೇಸ್ಟೆಡ್. ಮತ್ತು ನಿಮಗೆ ಐದನೇದಾಗಿ ಲೈಕ್ ಇನ್ ದಿ ಫ್ಲೋರ್ ಪ್ಲ್ಯಾನ್ ನಿಮಗೆ ಕಿಚನ್ನು ದೊಡ್ಡದಾಗಿ ಕಾಣಿಸಿರುತ್ತೆ. ಒಂದ್ಸಲ ಕಿಚನ್ನು ನೀವು ನೋಡಿದಾಗ ತುಂಬ ಚಿಕ್ಕದಾಗಿರುತ್ತೆ. ಸೊ ಬಿಕಾಸ್ ಆಫ್ ದಿ ಸ್ಲ್ಯಾಬ್ಸ್ ಆ್ಯಂಡ್ ಎವ್ರಿಥಿಂಗ್ ಅವ್ರಿಗೆ ಗೊತ್ತಿರಲ್ಲ ಸ್ಲ್ಯಾಬ್ ಎಷ್ಟು ಹೈಟ್ ಬರುತ್ತೆ, ಲೆಂತ್ ಬರುತ್ತೆ, ವಿಡ್ತ್ ಬರುತ್ತೆ ಅಂತ. ಅಂದರೆ ನೀವು ಹೇಳ್ತಿರೋದು ಒಬ್ರದ್ದು ವಿಷನ್ ಬೇರೆ ಥರ ಇರುತ್ತೆ. ಅದು ಪ್ಲ್ಯಾನ್ ಇಂಪ್ಲಿಮೆಂಟ್ ಮಾಡಾದ್ಮೇಲೆ ಆಫ್ಟರ್ ದ ಕನ್ಸ್ಟ್ರಕ್ಷನ್ ಅದು ಸ್ವಲ್ಪ ಡಿಫ್ರೆಂಟಾಗಿ ಕಾಣುತ್ತೆ ಅಂತ. ಸರ್ ಹೌದು. ಇವಾಗ ನಿಮಗೆ ನಾನೊಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ ನೋಡಿ ಸರ್, ಇವಾಗ ನಮ್ಮದೊಂದು ಕಿಚನ್ ಇದೆ ಅಂದ್ಕೊಳ್ಳಿ. ಅದು ನಿಮಗೆ 9x9 ಬರುತ್ತೆ. ಸ್ಕ್ವಯರಾಗಿ ತೊಗೊಂಡ್ರೆ ನೀವು 9x9 ಬರುತ್ತೆ. ಸೊ ನಾವು ಆ್ಯಸ್ ಎ ಹೋಮ್ ಬಯರ್ ಏನಂತೀರಿ, ನಮಗೆ 9x9 ಇದ್ದಾಗ ಅದು ತುಂಬ ದೊಡ್ಡದಾಗಿದೆ ಅಂತ ಅನಿಸುತ್ತೆ ನಮಗೆ. ಸೊ ಕಿಚನ್ ಸ್ಲ್ಯಾಬ್ ಅನ್ನೋದು ನಿಮ್ಗೆ ಒಂದು 24 ಇಂಚಸ್ ಬರುತ್ತೆ. ಆ 24 ಇಂಚಸ್ಸು ನಿಮಗೆ ರೈಟ್ ರೌಂಡ್ ಬರುತ್ತೆ. ಮತ್ತು ಅಲ್ಲಿ ಫ್ರಿಜ್ ಸ್ಪೇಸ್ ಬರುತ್ತೆ, ಮತ್ತು ಸ್ಟೋರೇಜ್ ಸ್ಪೇಸ್ ಬರುತ್ತೆ. ಸೊ ಇದೆಲ್ಲ ಬಂದಾಗ ನಿಮಗೆ ಅಲ್ಲಿ ಫ್ಲೋರ್ ಸ್ಪೇಸು ತುಂಬ ಕಡಿಮೆ ಆಗಿಬಿಡುತ್ತೆ. ಆವಾಗ ನಿಮ್ಗೆ ಏನಾಗುತ್ತೆ, ಕಿಚನ್ ಚಿಕ್ಕದಾಗಿ ಕಾಣಿಸುತ್ತೆ. ಸೊ ಇದನ್ನು ನಾವು ಏನು ಮಾಡ್ಬೋದು ಅಂದರೆ ಪೇಪರಲ್ಲಿದ್ದಾಗೆ, ಸೊ ನಮ್ಗೆ ಏನು ಬೇಕು ಲೈಕ್ ಡ್ರೈ ಕಿಚನ್ ಒಂದು, ವೆಟ್ ಕಿಚನ್ ಒಂದು, ಯು ಕ್ಯಾನ್ ಏಬಲ್ ಟು ಪ್ಲ್ಯಾನ್ ಲೈಕ್ ದಟ್. ಸೊ ಡಿಸೈನಿಂಗ್ ಅನ್ನೋದು ತುಂಬ ಮುಖ್ಯ ಸರ್ ಮನೆಗೆ. ಸೊ ಮೊದಲನೇ ಪಾಯಿಂಟ್ ಪ್ರಾಪರ್ ಪ್ಲ್ಯಾನಿಂಗ್ ಆಗಿರ್ಬೇಕು. ಹೌದು ಹೌದು. ಸೊ ಮತ್ತೊಂದು ಏನು ಅಂತಂದರೆ ಈ ಪ್ಲ್ಯಾನ್ ಸ್ಯಾಂಕ್ಷನ್. ಹೌದು. ನನಗೆ ತಿಳಿದ ಪ್ರಕಾರ ಪ್ಲ್ಯಾನ್ ಸ್ಯಾಂಕ್ಷನ್ ಅನ್ನೋದು ಒಂದು ಫಾರ್ಮಲ್ ಪ್ರೋಸೆಸ್ಸಾ, ಅಥವಾ ಇಸ್ ಇಟ್ ಅನ್ ಕಂಪಲ್ಸರಿ ಥಿಂಗ್ ದಟ್ ಎಲ್ಲ ಬಿಲ್ಡರ್ ನೋಡಬೇಕಾಗಿರೋದ? ಸರ್ ಪ್ಲ್ಯಾನ್ ಸ್ಯಾಂಕ್ಷನ್ ಅನ್ನೋದು ಇಟ್ಸ್ ಕಂಪಲ್ಸರಿ ಸರ್, ಮಾಡಲೇಬೇಕಾಗತ್ತೆ. ನಮ್ಮ ಗೌರ್ಮೆಂಟು ಅವತ್ತಿಂದನೂ ಅದೇ ಹೇಳ್ತಿರೋದು. ವೆನ್ ಎವರ್ ಯು ಆರ್ ಡೂಯಿಂಗ್ ಎ ಹೌಸ್ ಅಥವಾ ವೆನ್ ಎವರ್ ಯು ಆರ್ ಡೂಯಿಂಗ್ ಎ ಬಿಗ್ ಬಿಲ್ಡಿಂಗ್, ಎನಿಥಿಂಗ್ ವೆನ್ ಯು ಆರ್ ಡೂಯಿಂಗ್ ಅಲ್ವಾ ಸರ್, ಇನ್ ದಿ ಫಾರ್ಮ್ ಆಫ್ ಕನ್ಸ್ಟ್ರಕ್ಷನ್ನು ನೀವು ಪ್ಲ್ಯಾನ್ ಸ್ಯಾಂಕ್ಷನ್ ತಗೊಳ್ಳಿ ಅಂತ. ವೆನ್ ಯು ಗೋ ವಿತ್ ದಿ ಪ್ಲ್ಯಾನ್ ಸ್ಯಾಂಕ್ಷನ್ ನಿಮಗೆ ಬೆನಿಫಿಟ್ಸ್ ಅನ್ನೋದು ತುಂಬ ಬರುತ್ತೆ. ಒಂದೇನು ಅಂತಂದರೆ, ಸೊ ವೆನ್ ಎವರ್ ಯು ಹ್ಯಾವ್ ಪ್ಲ್ಯಾನ್ ಸ್ಯಾಂಕ್ಷನ್ ನಿಮಗೆ ಬ್ಯಾಂಕ್ ಲೋನ್ಸ್ ಈಸಿಯಾಗಿ ಸಿಗುತ್ತೆ. ಮತ್ತು ಎರಡನೇದೇನೆಂದರೆ, ನಿಮಗೆ ಗೌರ್ಮೆಂಟಿಂದ ಏನೇನು ಸೌಲಭ್ಯ ಬೇಕೋ ಲೈಕ್ ಪವರ್ ಆಗ್ಬೋದು, ಮತ್ತು ನಿಮಗೆ ವಾಟರ್ ಆಗ್ಬೋದು, ಸೀವೇಜ್ ಆಗ್ಬೋದು, ಇದೆಲ್ಲ ಪಡ್ಕೊಳೋಕ್ಕೆ ನಿಮಗೆ ತುಂಬ ಅನುಕೂಲ ಇದೆ. ಅರ್ಲಿಯರ್ ಡೇಸ್ ಹೆಂಗಿತ್ತು ಅಂದರೆ, ಸೊ ಪ್ಲ್ಯಾನ್ ಸ್ಯಾಂಕ್ಷನ್ ಒಂದಿರ್ತಿತ್ತು, ಅಲ್ಲಿ ಬಿಲ್ಡಿಂಗೇ ಒಂದಿರ್ತಿತ್ತು. ಸೊ ಇವಾಗ ಏನಿದ್ರೆ ಅಂದರೆ ಸದ್ಯಕ್ಕೆ ಆ್ಯಸ್ ಆಫ್ ನೌ ದಿ ಕರೆಂಟ್ ಸಿಚುವೇಷನಲ್ಲಿ ಯು ಶುಡ್ ಗೋ ಆ್ಯಸ್ ಪರ್ ಪ್ಲ್ಯಾನ್ ಸ್ಯಾಂಕ್ಷನ್ ಓನ್ಲಿ. ಸೊ ಗೌರ್ಮೆಂಟ್ ಒಂದು ಸ್ಟ್ರಿಕ್ಟ್ ರೂಲ್ ತೊಗೊಂಬಂದಿದ್ದಾರೆ, ಯು ಶುಡ್ ಬಿಲ್ಡ್ ಓನ್ಲಿ ಆ್ಯಸ್ ಪರ್ ದಿ ಗೌರ್ಮೆಂಟ್ ಬೈ ಲಾಸ್. ಸೊ ಇದು ನಿಮಗೆ ತುಂಬ ಮುಖ್ಯ ಆಗುತ್ತೆ ಸರ್. ಇನ್ನು ಅರ್ಲಿಯರ್ ಡೇಸ್ ನಾವು ಈ ಪ್ಲ್ಯಾನ್ ಸ್ಯಾಂಕ್ಷನ್ ಹೆಂಗೆ ಪಡ್ಕೊಬೇಕು ಮತ್ತು ಎಷ್ಟು ಸೆಟ್ ಬ್ಯಾಕ್ ಬಿಡಬೇಕು ಇದ್ರ ಬಗ್ಗೆ ಎಲ್ಲ ಮಾತಾಡೋಣ. ಸೊ ದಟ್ ವಿಲ್ ಕವರ್ ಇನ್ ನೆಕ್ಸ್ಟ್ ಫ್ಯೂಚರ್ ಎಪಿಸೋಡ್ಸ್. ಸೊ ಇಟ್ಸ್ ಅ ಕಂಪಲ್ಸರಿ ಚೆಕ್ ಲಿಸ್ಟ್ ಈಗ? ಸರ್ ಹೌದು, ಇದು ಬಂದು ನಿಮಗೆ ಕಂಪಲ್ಸರಿ ಚೆಕ್ ಲಿಸ್ಟಲ್ಲಿ ಇರಲೇಬೇಕಾಗುತ್ತೆ ಸರ್. ಲೈಕ್ ಯು ಶುಡ್ ಟೇಕ್ ಎ ಪ್ಲ್ಯಾನ್ ಸ್ಯಾಂಕ್ಷನ್. ಇದು ನಿಮ್ಗೆ ತುಂಬ ಮುಖ್ಯ ಆಗುತ್ತೆ ಸರ್. ವೆನ್ ಯು ಹ್ಯಾವ್ ಎ ಪ್ಲ್ಯಾನ್ ಸ್ಯಾಂಕ್ಷನ್, ಗೌರ್ಮೆಂಟು ಇವಾಗ ಆ್ಯಸ್ ಆಫ್ ನಾವು ನೀವು ನೋಡ್ದಂಗೆ ತುಂಬ ಪ್ರಾಪರ್ಟೀಸು ಬಂದು ಅವ್ರು ಡೆಮಾಲಿಷ್ ಮಾಡೋದು, ಮತ್ತು ನಿಮಗೆ ಈ ಕಾಲುವೆ ಪಕ್ಕದಲ್ಲಿ ಮನೆ ಕಟ್ಟಿರ್ತಾರೆ, ಇದೆಲ್ಲ ಡೆಮಾಲಿಷ್ ಆಗೋದು. ವಿ ಡೋಂಟ್ ನೋ. ಈ ಥರ ಮೇಜರ್ ಸಮಸ್ಯೆಗಳನ್ನ ನಾವು ಮುಂದಕ್ಕೆ ಹೌದು, ಡೆಫಿನೆಟಾಗಿ ಅವಾಯ್ಡ್ ಮಾಡ್ಬೋದು. ಏನಾಗುತ್ತೆ ಅಂದರೆ, ಇವಾಗ ಬಿ ಖಾತಾ ಪ್ರಾಪರ್ಟೀಸ್ಗೆ ನಿಮಗೆ ದೇ ಡೋಂಟ್ ಗಿವ್ ಎ ಪ್ಲ್ಯಾನ್ ಸ್ಯಾಂಕ್ಷನ್.
ಸೊ ವೆನ್ ದೇ ಆರ್ ನಾಟ್ ಗಿವಿಂಗ್ ದಿ ಪ್ಲಾನ್ ಸ್ಯಾಂಕ್ಷನ್ ಅಂದರೆ ಸೊ ದೇರ್ ಈಸ್ ಸಮ್ ಲೀಗಲ್ ಇಶ್ಯೂ ಇನ್ ದಟ್ ಪ್ರಾಪರ್ಟಿ ಅಂತ. ಆಬ್ವಿಯಸ್ಲಿ. ಲೀಗಲ್ ಇಶ್ಯೂ ಅಂದರೆ ನಿಮಗೆ ನಾಟ್ ಆಸ್ ಎ ಲೀಗಲ್ ಇಶ್ಯೂ, ಅವರು ಬೆಟರ್ಮೆಂಟ್ ಟ್ಯಾಕ್ಸ್ ಕಟ್ಟಿರೋದಿಲ್ಲ, ಈ ಥರ ಇರುತ್ತೆ. ಆ್ಯಂಡ್ ದಟ್ ಲೇಔಟ್ ಈಸ್ ನಾಟ್ ಅಪ್ರೂವ್ಡ್ ಫ್ರಮ್ ದಿ ಗೌರ್ಮೆಂಟ್, ಈ ಥರ. ವೆನ್ ಯು ಹ್ಯಾವ್ ಎವ್ರಿಥಿಂಗ್ ಅಲ್ವಾ ಸರ್, ವೆನ್ ಯು ಗೋ ಫಾರ್ ಎ ಪ್ಲಾನ್ ಸ್ಯಾಂಕ್ಷನ್ ಅದು ನಿಮಗೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಯು ಹ್ಯಾವ್ ಎ ವ್ಯಾಲ್ಯೂ ಫಾರ್ ಯುವರ್ ಪ್ರಾಪರ್ಟಿ ವೆನ್ ಯು ಹ್ಯಾವ್ ಎ ಪ್ಲಾನ್ ಸ್ಯಾಂಕ್ಷನ್. ಸರ್ ಮತ್ತು ಈ ಪ್ರೊಸೆಸಲ್ಲಿ ಒಂದು ಜೆನ್ವಿನ್ ಆರ್ಕಿಟೆಕ್ಟ್ನ ಐಡೆಂಟಿಫೈ ಮಾಡೋದು ಹೇಗೆ ಸರ್? ಸರ್ ಕಾಮನ್ ಆಗಿ ಜನ ಏನು ಮಿಸ್ಟೇಕ್ ಮಾಡ್ತಾರೆ ಅಂದರೆ ದೇ ಸಿ ದಿ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾರೆ, ದೇ ವಿಲ್ ಬಿ ಹ್ಯಾವಿಂಗ್ ಒಂದು 3D ಡಿಸೈನ್ ಯಾರೋ ಒಬ್ಬರು ಮಾಡಿರ್ತಾರೆ. ಸೊ ನೀವು ಅವ್ರು ನೋಡ್ತೀರಾ, ಅವ್ರಿಗೆ ಆರ್ಕಿಟೆಕ್ಚರಲ್ ಕೊಡ್ತೀರಾ, ವೇರ್ ದೇ ವಿಲ್ ಬಿ ನಾಟ್ ಹ್ಯಾವಿಂಗ್ ದಿ ಎಕ್ಸ್ಪೀರಿಯನ್ಸ್. ಅಥವಾ ಯಾರೋ ನೀವು ಸೋಷಿಯಲ್ ಮೀಡಿಯಲ್ಲಿ ನೋಡಿರ್ತೀರ ಇನ್ನೊಂದು ಕಡೆ, ಇಲ್ಲಾಂದರೆ ನಿಮಗೆ ಕಡಿಮೆಗೆ ಸಿಗುತ್ತೆ ಅಂತ. ಹೌದು. ಇವಾಗ ಒಬ್ಬರು ಆರ್ಕಿಟೆಕ್ಟ್ಸ್ ಇರ್ತಾರೆ, ದೇ ವಿಲ್ ಡೂ ಎವ್ರಿಥಿಂಗ್ ಫಾರ್ 10,000 15,000 ಆ ಥರ. ಸೊ ಒಂದು ಕಾಮನ್ ಆಗಿ ನೀವೇನು ನೋಡಬೇಕು ಅಂದರೆ ದಿ ಆರ್ಕಿಟೆಕ್ಟ್ ಶುಡ್ ಬಿ ರಿಜಿಸ್ಟರ್ಡ್ ಇನ್ COA, ಅಂದರೆ ಅವ್ರಿಗೊಂದು ರಿಜಿಸ್ಟರ್ಡ್ ನಂಬರ್ ಅಂತ ಇರುತ್ತೆ. ಮತ್ತು ಎರಡನೇದಾಗಿ ಹೌ ಮೆನಿ ಇಯರ್ಸ್ ಎಕ್ಸ್ಪೀರಿಯನ್ಸ್ ದೇ ಹ್ಯಾವ್ ಅನ್ನೋದು ನೋಡಬೇಕಾಗತ್ತೆ. ಮೂರನೇದಾಗಿ ದೇ ನೀಡ್ ಟು ಸಿಟ್ ವಿತ್ ಯು ಸರ್ ಫಾರ್ ಡಿಸೈನ್. ಮೊದಲನೇದಾಗಿ ಅವರು ನಿಮ್ಮ ಸೈಟ್ ವಿಸಿಟ್ ಮಾಡಬೇಕು. ಒಬ್ಬ ಆರ್ಕಿಟೆಕ್ಟ್ ಏನು ಅಂತಂದರೆ ಈ ನೀಡ್ ಟು ಗೋ ಆ್ಯಂಡ್ ವಿಸಿಟ್ ದಿ ರಿಯಲ್ ಸೈಟ್, ಅವ್ರು ಎಲ್ಲಿ ಡಿಸೈನ್ ಮಾಡ್ತಾರೆ, ಅವ್ರಿಗೆ ಅಕ್ಕಪಕ್ಕ ಏನಿದೆ, ಮತ್ತು ಅವ್ರದ್ದು ಸೈಟ್ಗೆ ರೋಡ್ಗೆ ಎಷ್ಟು ಹೈಟ್ ಡಿಫ್ರೆನ್ಸ್ ಇದೆ, ಮತ್ತು ಅಕ್ಕಪಕ್ಕ ಮನೆ ಆಲ್ರೆಡಿ ಡೆವಲಪ್ ಆಗಿಬಿಟ್ಟಿದೆಯಾ, ಇಲ್ಲ ಅಂದರೆ ಇನ್ನು ಫ್ಯೂಚರಲ್ಲಿ ಅವ್ರು ಕನ್ಸ್ಟ್ರಕ್ಷನ್ ಮಾಡ್ತಾರಾ, ಇದನ್ನೆಲ್ಲ ಕನ್ಸಿಡರ್ ಮಾಡಬೇಕಾಗುತ್ತೆ. ಒಬ್ಬ ಪರ್ಫೆಕ್ಟ್ ಆರ್ಕಿಟೆಕ್ಟ್ಗೆ ಈ ಪ್ರೊಸೆಸ್ ಗೊತ್ತಿರಬೇಕು. ಹೌದು. ಮತ್ತು ಎರಡನೇದಾಗಿ ಏನು ಅಂತಂದರೆ ಇವಾಗ ಫ್ಯೂಚರಲ್ಲಿ ಇವಾಗ ಅಕ್ಕಪಕ್ಕ ಖಾಲಿ ಸೈಟ್ಸ್ ಇದೆ ಅಂದ್ಕೊಳ್ಳಿ, ಅವಾಗ ನೀವು ಮಾಡೋ ರೀತಿನೇ ಬೇರೆ ಇರಬೇಕಾಗತ್ತೆ. ಸೊ ನಿಮ್ಮದು ಲೈಕ್ ಫೌಂಡೇಶನ್ ಆಗ್ಬೋದು, ಮತ್ತು ನಿಮ್ಮದು ಸಾಯಿಲ್ ಫಿಲ್ಲಿಂಗ್ ಆಗ್ಬೋದು, ಮತ್ತು ರೋಡಿಂದ ನಿಮ್ಮದು ಗ್ರೌಂಡ್ ಫ್ಲೋರ್ ಎಷ್ಟು ಹೈಟ್ ಇರಬೇಕಾಗತ್ತೆ, ಇದನ್ನೆಲ್ಲ ಅವರು ಕ್ಲೀನಾಗಿ ದೇ ವಿಲ್ ಏಬಲ್ ಟು ಡಿಸೈನ್ ವೆರಿ ವೆಲ್ ಸರ್. ಮತ್ತು ಸಿ ಆ್ಯಸ್ ವಿ ವಿಲ್ ನಾಟ್ ಬಿ ಹ್ಯಾವಿಂಗ್ ಎ ಎಕ್ಸ್ಪೀರಿಯನ್ಸ್ ಸರ್, ಎವ್ರಿ ಸೈಟ್ ವಿಲ್ ಬಿ ಹ್ಯಾವಿಂಗ್ ಎ ಡಿಫ್ರೆಂಟ್ ಡಿಸೈನ್. ನಿಮಗೆ 30-40 ಅಂತ ನಿಮಗೆ ಆ್ಯಕ್ಚುಯಲ್ ಸೈಜ್ ಇರುತ್ತೆ, 30-40 30-50 ಅಂತ. ಸೊ ನಿಮಗೆ ಸ್ವಲ್ಪ ಆಡ್ ಸೈಟ್ಸ್ ಇರುತ್ತೆ. ಸೊ ಇವಾಗ 30-40 ನೀವು ಯಾವ ಥರ ಮಾಡ್ಬೋದು ಅನ್ನೋದು. ನಮಗೊಂದು ಐಡಿಯಾ ಇರುತ್ತೆ ಸರ್, ನಮ್ಗೆ ಇಲ್ಲಿ ಕಿಚನ್ ಬರಬೇಕು, ಇಲ್ಲಿ ಲಿವಿಂಗ್ ಬರಬೇಕು, ಇಲ್ಲಿ ಬೆಡ್ರೂಮ್ಸ್ ಬರಬೇಕು ಅಂತ. ಸೊ ನಮ್ಮದು ಟೇಸ್ಟ್ ಪ್ರಕಾರನೇ ಈ ಶುಡ್ ಏಬಲ್ ಟು ಸಿಟ್. ಮತ್ತು ಅಲ್ಲಿ ನಿಮಗೆ ಸ್ಪೇಸ್ ಯೂಟಿಲೈಸೇಷನ್ ಏನಾಗ್ತಿದೆ, ಸೊ ಇಲ್ಲಿ ಏನು ಮಾಡಬಾರ್ದು, ಮತ್ತು ವೆಂಟಿಲೇಷನ್ ಯಾವ ಥರ ಕೊಡಬೇಕು. ಸೊ ದೇ ಶುಡ್ ಹ್ಯಾವ್ ಎ ಸ್ಕೈಲೈಟ್. ಹೌದು. ಸ್ಕೈಲೈಟ್ ಇದ್ದಾಗ ನಿಮಗೆ ಲೈಟ್ ಚೆನ್ನಾಗಿ ಬರುತ್ತೆ. ಸಪೋಸ್ ಅಕ್ಕಪಕ್ಕ ಮನೆ ಇರುತ್ತೆ, ಅಕ್ಕಪಕ್ಕ ಮನೆ ಇದ್ದಾಗ ನಿಮಗೆ ವೆಂಟಿಲೇಷನ್ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಯು ಶುಡ್ ಥಿಂಕ್ ಅಬೌಟ್ ದಿ ಸೆಟ್ ಬ್ಯಾಕ್. ನಿಮಗೆ ಅವರು ಲೈಕ್ ಅವ್ರ ಗೋಡೆಯಿಂದ ನಿಮ್ಮ ಗೋಡೆಗೆ ಎಷ್ಟು ಡಿಫ್ರೆನ್ಸ್ ಇದೆ, ಸೊ ಅಲ್ಲಿ ನಿಮಗೆ ಲೈಟ್ ಎಷ್ಟು ಟ್ರಾವೆಲ್ ಆಗುತ್ತೆ, ಲೈಟು ವೆಂಟಿಲೇಷನ್ನು, ಸನ್ರೈಸಲ್ಲಿ ಹೆಂಗಿರುತ್ತೆ, ಸನ್ಸೆಟ್ಟಲ್ಲಿ ಹೆಂಗಿರುತ್ತೆ, ಯು ಶುಡ್ ಏಬಲ್ ಟು ಡೂ ದಟ್ ಎವ್ರಿಥಿಂಗ್. ಇದೆಲ್ಲ ನೋಡಿದಾಗ ನಿಮಗೆ ವೆಂಟಿಲೇಷನ್ ಆಗ್ಬೋದು, ಮತ್ತು ಫ್ಲೋರ್ ಪ್ಲ್ಯಾನಿಂಗ್ ಆಗ್ಬೋದು, ಮತ್ತು ಡಿಸೈನಿಂಗ್ ಆಗ್ಬೋದು. ಮೋಸ್ಟ್ ಆಫ್ ದಿ ಟೈಮ್ಸ್ ಏನಾಗುತ್ತೆ ಅಂದರೆ ವಿಲ್ ಬಿ ಹ್ಯಾವಿಂಗ್ ಎ ಗುಡ್ ಫ್ಲೋರ್ ಪ್ಲ್ಯಾನ್. ನಮಗೆ ಫ್ಲೋರ್ ಪ್ಲ್ಯಾನ್ ತುಂಬ ಚೆನ್ನಾಗಿರುತ್ತೆ. ವೆನ್ ವಿ ಗೋ ಫಾರ್ ಎಕ್ಸಿಕ್ಯೂಷನ್ ಅಲ್ವಾ, ದೇರ್ ವಿಲ್ ಬಿ ಸಮ್ ಚೇಂಜಸ್ ಬಂದೇ ಬರುತ್ತೆ ಸರ್. ಫಾರ್ ಎವ್ರಿ ಹೌಸ್ ದೇರ್ ವಿಲ್ ಬಿ ಎ ಚೇಂಜಸ್ ಸರ್. ನೋಡಿ ಇವಾಗ ನಿಮಗೆ ಕಿಚನ್ ಸ್ಪೇಸು ಚಿಕ್ಕದಾಗಿದೆ ಅಂದ್ಕೊಳ್ಳಿ, ಆನ್ ಸೈಟ್ ಬಂದು ಯು ಶುಡ್ ಹ್ಯಾವ್ ದಟ್ ಎಕ್ಸ್ಪೀರಿಯನ್ಸ್. ಇಲ್ಲ ಇದು ಸ್ವಲ್ಪ ಚಿಕ್ಕದಾಗಿದೆ, ವಿ ಕ್ಯಾನ್ ಏಬಲ್ ಟು ಚೇಂಜ್ ದಿಸ್ ಅನ್ನೋದು. ಇದೆಲ್ಲ ಮಾಡಿದಾಗ ಒಂದು ಆರ್ಕಿಟೆಕ್ಟು ವಿನ್ ದ ಹ್ಯಾವ್ ಎ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಇನ್ ಸೈಟ್ ಆದಾಗ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಸರ್. ವಿ ಡೋಂಟ್ ಹ್ಯಾವ್ ಎ ಎಕ್ಸ್ಪೀರಿಯನ್ಸ್, ಅವ್ರಿಗಿರೋ ಎಕ್ಸ್ಪೀರಿಯನ್ಸ್ ಮೇಲೇ ವಿ ಶುಡ್ ಚೂಸ್ ದಮ್. ರೈಟ್. ಅದರಲ್ಲಿ ನೀವು ನೋಡಿ ಇವಾಗ ನಾವು ಸಾಯಿಲ್ ಟೆಸ್ಟ್ ಮಾಡ್ತೀರಿ, ಸಾಯಿಲ್ ಟೆಸ್ಟ್ ಮಾಡಿದಾಗ ವಿಲ್ ಬಿ ನೋಯಿಂಗ್ ಸ್ಟ್ರಕ್ಚರಲ್ಲಿ ಅದು ಎಷ್ಟು ಹೈಟ್ ನಾವು ಮಾಡ್ಬೋದು ಅಂತ. ವೆನ್ ವಿ ಗಿವ್ ದಮ್ ಎ ಸ್ಟ್ರಕ್ಚರಲ್ ಡಿಸೈನರ್ಗೂ ಅವ್ರು ಕೊಟ್ಟಾಗ ಅಲ್ಲಿ ಏನು ಮಾಡ್ಬೋದು ಅಂತ ಹೇಳ್ತಾರೆ, ಮತ್ತು ಏನು ಮಾಡಬಾರ್ದು ಅಂತಲೂ ನಮ್ಗೆ ಹೇಳ್ತಾರೆ. ಸೊ ದಟ್ ಆರ್ಕಿಟೆಕ್ಟ್ ಅನ್ನೋದು ನಮಗೆ ತುಂಬ ಮುಖ್ಯ ಆಗುತ್ತೆ ಸರ್. ಇವಾಗ ನಿಮಗೆ ವಿ ಶುಡ್ ನಾಟ್ ಗೋ ವಿತ್ ಸಂಬಡಿ ಹೂ ಡಸಂಟ್ ಹ್ಯಾವ್ ದಿ ಎಕ್ಸ್ಪೀರಿಯನ್ಸ್, ಆರ್ ಎಲ್ಸ್ ಯಾರೋ ಒಬ್ರು ನಮ್ಗೆ ಕಡಿಮೆ ಮಾಡ್ತಾರೆ. ವಿ ಶುಡ್ ನೆವರ್ ಚೂಸ್ ದಮ್ ಸರ್. ಸೊ ಒಬ್ಬ ರೆಕಗ್ನೈಸ್ಡ್ ಆರ್ಕಿಟೆಕ್ಟ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಇಲ್ಲಿ ಗೊತ್ತಾಗ್ತದೆ ಆ್ಯಕ್ಚುಲಿ ಸರ್. ಹೌದು, ನಿಜವಾಗ್ಲೂ ನಿಮಗೆ ಒಬ್ಬ ಆರ್ಕಿಟೆಕ್ಟ್ ಅನ್ನೋದೇ ನಿಮಗೆ ಮನೆಗೆ ಒಂದು ಜೀವಾಳ ಸರ್ ಅದು. ಸರ್ ಆ್ಯಕ್ಚುಲಾಗಿ ವೆನ್ ಯು ಚೂಸ್ ಎ ರಾಂಗ್ ಆರ್ಕಿಟೆಕ್ಟ್ ಹೂ ಡಸಂಟ್ ಹ್ಯಾವ್ ದಿ ಎಕ್ಸ್ಪೀರಿಯನ್ಸ್, ನಿಮಗೆ ಅಲ್ಲಿ ರೀಕನ್ಸ್ಟ್ರಕ್ಷನ್ಗೆ ಹೋಗ್ಬಿಡುತ್ತಲ್ಲ. ಸೊ ಇಲ್ಲಿ ನೀವು ದುಡ್ಡು ಉಳ್ಸೋಕೆ ಹೋಗಿ ಸ್ಟಾರ್ಟಿಂಗ್ ಸ್ಟೇಜಸಲ್ಲಿ, ಲೇಟರ್ ಸ್ಟೇಜಸಲ್ಲಿ ಯು ವಿಲ್ ಬಿ ಸ್ಪೆಂಡಿಂಗ್ ಲಾಟ್ ಆಫ್ ಮನಿ. ಸೊ ಮೈ ಅಡ್ವೈಸ್ ಈಸ್ ಗೋ ವಿತ್ ಸಂಬಡಿ ಹೂ ಹ್ಯಾವ್ ಎ ವೆರಿ ಗುಡ್ ನಾಲೆಜ್ ಸರ್, ಆ್ಯಂಡ್ ಹೂ ಹ್ಯಾವ್ ಎ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಅವ್ರ ಹತ್ರ ನೀವು ಹೋದಾಗ ಲೈಕ್ ದೇರ್ ವಿಲ್ ಬಿ ಅ ಲಾಟ್ ಆಫ್ ಬೆನಿಫಿಟ್ ಟು ಯು. ನಿಮಗೆ ನಿಮ್ಮ ಟೈಮ್ ಉಳಿತಾಯ ಆಗುತ್ತೆ. ಸೊ ಮತ್ತು ಈ ಸ್ಟ್ರಕ್ಚರಲ್ ಡಿಸೈನರ್ ಅನ್ನೋರು ಆರ್ಕಿಟೆಕ್ಟೇನಾ ಸರ್? ಹೌದು, ಎವ್ರಿಥಿಂಗ್ ಕಮ್ಸ್ ಇನ್ ದಿ ಆರ್ಕಿಟೆಕ್ಚರ್ ಓನ್ಲಿ ಸರ್. ಆರ್ಕಿಟೆಕ್ಚರಲ್ಲಿ ಇವರು ನೀವು ಏನು ಆರ್ಕಿಟೆಕ್ಟ್ ಅಂದರೆ ದೇ ಡಿಸೈನ್ ಎ ಫ್ಲೋರ್ ಪ್ಲ್ಯಾನ್ ಆ್ಯಂಡ್ ಅದರ್ ಥಿಂಗ್. ಸ್ಟ್ರಕ್ಚರಲ್ ಡಿಸೈನ್ ಬಂದು ಎಲ್ಲಿ ಕಾಲಮ್ ಹಾಕಬೇಕು, ಮತ್ತು ಅದಕ್ಕೆ ವೆಯ್ಟ್ ಎಷ್ಟು, ಬಿಲ್ಡಿಂಗ್ ವೆಯ್ಟ್ ಎಷ್ಟು ಕೊಡಬೇಕು. ಸೊ ದಿಸ್ ವಿಲ್ ಬಿ ಸ್ಟ್ರಕ್ಚರಲ್ ಡಿಸೈನರ್ ವರ್ಕ್ ಸರ್. ಸರ್ ಇದ್ರ ಜೊತೆ ನಿಮಗೆ MEP ಡಿಸೈನ್ ಅಂತಲೂ ಬರ್ತಾರೆ. ಸೊ ಅವ್ರು ನಿಮಗೆ ಎಲೆಕ್ಟ್ರಿಕಲ್ಲು ಮತ್ತು ಪ್ಲಂಬಿಂಗು ಇದನ್ನೆಲ್ಲ ದೇ ವಿಲ್ ಬಿ ಡೂಯಿಂಗ್.
ಸೊ ಇದು ನಿಮಗೆ ಟೋಟಲ್ ಆಗಿ ಪ್ಯಾಕೇಜ್ ಥರ ನಿಮ್ಮ ಹತ್ರ ನಿಮ್ಮ ಆರ್ಕಿಟೆಕ್ಟ್ ಹತ್ರನೇ ಇವರೆಲ್ಲರೂ ಇರ್ತಾರೆ ಸರ್. ಓಕೆ. ದೇ ವಿಲ್ ಬಿ ಹ್ಯಾವಿಂಗ್ ಎ ಡಿಫ್ರೆಂಟ್ ಕನ್ಸಲ್ಟೆಂಟು ಸರ್. ಈ 3 ಜನ ಬೇರೆ ಬೇರೆ ಸರ್. ಸೊ ವೆನ್ ಯು ಗೋ ವಿತ್ ಎ ಗುಡ್ ಆರ್ಕಿಟೆಕ್ಟ್, ಸೊ ಅವ್ರಿಗೆ ಎಲ್ಲರೂ ಇನ್ನೋಸೇ ಇರ್ತಾರೆ. ಆ ಇನ್ನೋಸ್ ಇದ್ದಾಗ ನಿಮಗೆ ಎಲ್ಲ ಒಂದೇ ಕಡೆ ಸಿಗುತ್ತೆ ಪ್ರತಿಯೊಂದೂ. ಅವಾಗ ನಿಮಗೆ ಎಲ್ಲದಕ್ಕೂ ಈಸಿ ಆಗುತ್ತೆ ಸರ್. ಬೇರೆ ಇಲ್ಲೊಂದು ಕಡೆ ಅಲ್ಲೊಂದು ಕಡೆ ಇದೆಲ್ಲ ನಿಮಗೆ ಹರ್ಡಲ್ಸ್ ಇರೋದಿಲ್ಲ, ಹೋಗೋದು ಟೈಮ್ ವೇಸ್ಟ್ ಮಾಡೋದಿಲ್ಲ. ಸೊ ಒಬ್ಬರೇ ಇದ್ದಾಗ ನಿಮಗೆ ತುಂಬ ಈಸಿ ಆಗುತ್ತೆ ಎವ್ರಿಥಿಂಗ್ ಮ್ಯಾನೇಜ್ ಮಾಡೋದಕ್ಕೆ ಎಲ್ಲದಕ್ಕೂ. ಸೊ ಮತ್ತೆ ಈ ಪಾರ್ಕಿಂಗ್ ಸ್ಪೇಸು ಭಾಳ ಇಂಪಾರ್ಟೆಂಟ್ ಆಗಿ ಕನ್ಸಿಡರ್ ಮಾಡಬೇಕಾ ಸರ್? ಹೌದು, ಪಾರ್ಕಿಂಗ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಸರ್. ಸಿ ಲೈಕ್ ಇನ್ ಅರ್ಲಿ ಡೇಸಲ್ಲಿ ನಾವು ರೋಡಲ್ಲೆಲ್ಲ ಹಾಕ್ಬೋದಾಗಿತ್ತು, ಎವ್ರಿಥಿಂಗ್ ವಾಸ್ ಓಕೆ ಸರ್. ಇನ್ ಫ್ಯೂಚರ್ ಹೋಗ್ತಾ ಹೋಗ್ತಾ ಸೊ ದೇರ್ ವಿಲ್ ಬಿ ಎ ಚಾರ್ಜಸ್. ನೀವು ರೋಡಲ್ಲಿ ಗಾಡಿ ನಿಲ್ಸಿದ್ರು ದೇರ್ ಮೇ ಬಿ ಎ ಚಾರ್ಜಸ್. ಒಂದು ಎರಡನೇದೇನು ಅಂತಂದರೆ ಲೈಕ್ ಯು ಶುಡ್ ಡಿಸೈನ್ ಸರ್. ಡಿಸೈನ್ ಮಾಡೋ ಟೈಮಲ್ಲೇ ವೆನ್ ಯು ಹ್ಯಾವ್ ಯುವರ್ ಪಾರ್ಕಿಂಗ್ ಸ್ಪೇಸಸ್ ಕರೆಕ್ಟಾಗಿದ್ದಾಗ ನಿಮಗೆ ತುಂಬ ಈಸಿ ಆಗುತ್ತೆ ಸರ್. ಮತ್ತು ಮೇಯ್ನ್ ಏನು ಅಂದರೆ ನಿಮಗೆ ಸೇಫ್ ಇರುತ್ತೆ ನಿಮ್ಮ ವೆಹಿಕಲ್ಸು. ಆನ್ ಪಾರ್ಕಿಂಗ್ ರೋಡಲ್ಲಿ ಪಾರ್ಕ್ ಮಾಡೋದಕ್ಕಿಂತ ನಿಮ್ಮ ಮನೆ ಒಳಗಡೆ ಪಾರ್ಕ್ ಮಾಡ್ಕೊಂಡಾಗ ನಿಮ್ಮ ವೆಹಿಕಲ್ಸು ಸೇಫ್ ಇರುತ್ತೆ ಸರ್. ಸೊ ದಟ್ ಈಸ್ ದಿ ಮೇಯ್ನ್ ಥಿಂಗ್. ಮತ್ತು ಸಿ ಕರೆಂಟ್ಲಿ ಯು ವಿಲ್ ಬಿ ಹ್ಯಾವಿಂಗ್ ಒಂದು ಸಣ್ಣ ಕಾರ್ ಇರುತ್ತೆ, ಅದು ಇವರೇ ಲೈಕ್ ಸ್ಮಾಲ್ ಫ್ಯಾಮಿಲಿ ರೈಟ್ ನಾವು. ಸೊ ನಿಮಗೆ ಹೋಗ್ತಾ ಹೋಗ್ತಾ ಲೈಕ್ ಯು ವಿಲ್ ಬಿ ಲೈಕ್ ಯುವರ್ ಸನ್ ವಿಲ್ ಬಿ ಹ್ಯಾವಿಂಗ್ ಒನ್ ಕಾರ್, ಯುವರ್ ಡಾಟರ್ ವಿಲ್ ಬಿ ಹ್ಯಾವಿಂಗ್ ಒನ್ ಕಾರ್. ಈ ಥರ ಇದ್ದಾಗ ವೆನ್ ಯು ಹ್ಯಾವ್ ಸಮ್ ಸ್ಪೇಸ್ ಸರ್, ಒಂದು 2 ಕಾರ್ ನಿಲ್ಲಿಸೋ ಥರ ಇಲ್ಲ ಒಂದು 5 ಗಾಡಿ ನಿಲ್ಲಿಸೋ ಥರ. ಸೊ ಸಮಥಿಂಗ್ ಇಫ್ ಯು ಡಿಸೈನ್ ಇನ್ ದಿ ಇನಿಷಿಯಲ್ ಸ್ಟೇಜಸ್ ಓನ್ಲಿ, ನಿಮ್ಗೆ ಅದು ತುಂಬ ಬೆನಿಫಿಟ್ ಆಗುತ್ತೆ ಸರ್ ಫ್ಯೂಚರ್ಗೆ. ವೇರ್ ಯು ಲೈಕ್ ನೋಡಿ, ನೀವು ರೋಡಲ್ಲಿ ನಿಲ್ಲಿಸಿರ್ತೀರ, ಒಂದು ಲಾರಿ ಇಲ್ಲ ಏನೋ ಒಂದು ಟ್ರಾವೆಲ್ ಮಾಡಬೇಕಾಗುತ್ತೆ. ಎವ್ರಿ ಟೈಮ್ ಯು ಶುಡ್ ಟೇಕ್ ಯುವರ್ ವೆಹಿಕಲ್, ದಿ ಅದರ್ ವೆಹಿಕಲ್ ವಿಲ್ ಗೋ. ಈ ಥರನೇ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಪಾರ್ಕಿಂಗ್ ಅನ್ನೋದು ನೀವು ಕ್ಲೀನಾಗಿ ಪ್ಲ್ಯಾನ್ ಮಾಡಿ ನೀವು ಮಾಡಿದಾಗ ನಿಮಗೆ ಸ್ವಲ್ಪ ಸೇಫ್ ಇರುತ್ತೆ ಸರ್. ನಿಮ್ಮ ವೆಹಿಕಲ್ ಸೇಫ್ ಇರುತ್ತೆ. ಮತ್ತು ನಿಮಗೆ ನಿಮ್ಮ ನೈಬರ್ ಹತ್ರ ಜಗಳ ಮಾಡೋದು ಅದೆಲ್ಲ ಏನೂ ಇರೋದಿಲ್ಲ. ಯಾಕಂದರೆ ಭಾಳ ಜನ ನೆಗ್ಲೆಕ್ಟ್ ಮಾಡ್ತಾರೆ. ಡೆಫಿನೆಟ್ ಆಗಿ ಸಿ ಇಫ್ ಯು ಸಿ ಇನ್ ದಿ ಸೋಷಿಯಲ್ ಮೀಡಿಯಾ ಟುಡೇ ಪಾರ್ಕಿಂಗ್ ಎಷ್ಟು ಗಲಾಟೆ ಆಗ್ತಿದೆ ನೋಡ್ತಿದ್ದೀರಲ್ಲ. ಸೊ ಲೈಕ್ ದಟ್. ಸೊ ಪಾರ್ಕಿಂಗ್ ಸ್ಪೇಸ್ ಅನ್ನೋದು ತುಂಬ ಮುಖ್ಯ ಸರ್. ಸೊ ಮತ್ತೊಂದು ಭಾಳ ಇಂಪಾರ್ಟೆಂಟ್ ವಿಚಾರ ಏನಂದರೆ ನೀರು. ಸೊ ವಾಟರ್ ಪ್ಲಾನಿಂಗ್ ಅನ್ನೋದು ನಮಗೆ ಎಸ್ಪೆಷಲಿ ಬೆಂಗಳೂರಲ್ಲಿರೋರಿಗೆ ಈ ಸಮ್ಮರ್ ಟೈಮಲ್ಲಿ ಆವಾಗ ಭಾಳ ನೆನೆಸ್ಕೊತಾರೆ, ಪ್ಲಾನಿಂಗ್ ಕರೆಕ್ಟಾಗಿ ಮಾಡಿಲ್ಲ, ಅದ್ರ ಬಗ್ಗೆ ಕರೆಕ್ಟಾಗಿ ಡಿಸಿಷನ್ ತೊಗೊಂಡಿಲ್ಲ ಅಂತ. ಸೊ ಇದ್ರ ಬಗ್ಗೆ ಎಷ್ಟು ಇಂಪಾರ್ಟೆಂಟಾಗಿ ಯೋಚನೆ ಮಾಡಬೇಕಾಗತ್ತೆ ಒಬ್ಬ ಬಿಲ್ಡರ್? ಸರ್ ವಾಟರ್ ಅನ್ನೋದು, ನೀರು ಅನ್ನೋದು ಸಿ ದಟ್ ಈಸ್ ಪಾರ್ಟ್ ಆಫ್ ಅವರ್ ಲೈಫ್ ಸರ್. ನಮಗೆ ಎವ್ರಿ ಡೇ ಲೈಫ್ಗೆ ನೀರು ಅನ್ನೋದು ಬೇಕೇ ಬೇಕಾಗುತ್ತೆ. ಫಾರ್ ಕ್ಲೀನಿಂಗ್ ದಿ ಹೌಸ್ ಆಗ್ಬೋದು, ನಮಗೆ ಫಾರ್ ಬಾತಿಂಗ್ ಆಗ್ಬೋದು, ವಾಶ್ರೂಮ್ಸ್ ಆಗ್ಬೋದು, ಪ್ರತಿಯೊಂದಕ್ಕೂ ನೀರು ಅನ್ನೋದು ತುಂಬ ಮುಖ್ಯ. ಸೊ ವೇರ್ ವಿ ಅಟ್ಯಾಚ್ ಟು ದಿ ವಾಟರ್ ಕಂಪ್ಲೀಟಾಗಿ ಸರ್. ವಾಟರ್ ಪ್ಲಾನಿಂಗ್ನ ಲೈಕ್ ಯು ಶುಡ್ ಬಿ ಕಾಶಿಯಸ್ ಸರ್ ಮಾಡಬೇಕಾದ್ರೆ ಇನಿಷಿಯಲ್ ಸ್ಟೇಜಸಲ್ಲೇ. ಸಿ ವೇರ್ ಯು ಕ್ಯಾನ್ ಹ್ಯಾವ್ ಯುವರ್ ಓನ್ ಬೋರ್ವೆಲ್, ಒಂದು ಬೋರ್ವೆಲ್ ಮಾಡ್ಕೊಬೋದು. ಅದರ್ ದೆನ್ ದಟ್ ಲೈಕ್ ಯು ಕ್ಯಾನ್ ಹ್ಯಾವ್ ಎ ವೆರಿ ಬಿಗ್ ಸಂಪು ನಿಮ್ಮದು, ನೀವು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಬೋದು ಸರ್. ಸೊ ವೆನ್ ಯು ಹ್ಯಾವ್ ಎ ಸ್ಟೋರೇಜ್ ಕೆಪಾಸಿಟಿ ಅಲ್ವಾ, ಸೊ ದಟ್ ಯು ವಿಲ್ ನಾಟ್ ಗೋ ಬಿಹೈಂಡ್ ಟ್ರ್ಯಾಕ್ಟರ್ಸ್ ಆರ್ ಸಮಥಿಂಗ್ ಸರ್. ಮತ್ತು ನೀವು ರೈನ್ ವಾಟರ್ನು ಸ್ಟೋರೇಜ್ ಮಾಡ್ಬೋದು. ಆ ಸ್ಟೋರೇಜ್ ಮಾಡಿ ಸಿ ಆಲ್ ದಿ ವಾಟರ್ ಕಮ್ಸ್ ಟು ದಿ ಸಮ್ ಸರ್. ಇವಾಗ ಮುನ್ಸಿಪಲ್ ವಾಟರ್ ಆಗ್ಬೋದು, ರೈನ್ ವಾಟರ್ ಆಗ್ಬೋದು, ಮತ್ತು ನಮ್ಮದು ಬೋರ್ವೆಲ್ ವಾಟರ್ ಆಗ್ಬೋದು, ಆರ್ ಎಲ್ಸ್ ಎ ಟ್ಯಾಂಕರ್ ವಾಟರ್ ಒಂದು ಹತ್ರ ಸ್ಟೋರೇಜ್ ಆದಾಗ ಫ್ರಮ್ ದೇರ್ ಇಟ್ ವಿಲ್ ಗೋ ಟು ದಿ ಓವರ್ ಹೆಡ್ ಟ್ಯಾಂಕ್ ಸರ್. ಮೇಲೆ ನಮಗೆ ಟ್ಯಾಂಕ್ ಹೋದಾಗ ದೇರ್ ವಿ ಶುಡ್ ಹ್ಯಾವ್ ಎ ವಾಟರ್ ಸಾಫ್ಟ್ನರ್. ಅಲ್ಲಿ ನಾವು ವಾಟರ್ ಸಾಫ್ಟ್ನರ್ ಇದ್ದಾಗ ಸೊ ಆ ನೀರನ್ನ ನಾವು ಬಳಸೋದಕ್ಕೂ ತುಂಬ ಈಸಿ ಆಗುತ್ತೆ. ಸೊ ಇದೆಲ್ಲ ನಾವು ಸ್ಟೋರೇಜ್ ಮಾಡ್ಕೊಂಡಾಗ ನಮಗೆ ವಿಲ್ ಬಿ ನಾಟ್ ಡಿಪೆಂಡೆಂಟ್ ಆನ್ ಮೋರ್ ವಾಟರ್ ಸರ್, ಔಟ್ಸೈಡ್ ವಾಟರ್ಗೆ. ಸೊ ನೀರಿನ ಬಗ್ಗೆ ಚರ್ಚೆ ಮಾಡ್ತಾ ಇರ್ಬೇಕಾದ್ರೆ ಭಾಳ ಮುಖ್ಯವಾಗಿ ಇನ್ನೊಂದೇನು ಅಂದರೆ ಪವರ್. ಹೌದು. ಸೊ ಈ ಪವರ್ ವಿಚಾರಕ್ಕೆ ಬಂದಾಗ ಈಗ ಅಂದರೆ ಈಗಿನ ಜನ್ರೇಷನ್ ಆಲ್ಮೋಸ್ಟ್ ಸುಮಾರು ಜನ ಹೊಸದಾಗಿ ಮನೆ ಕಟ್ಟೋ ಸಮಯದಲ್ಲಿ ಸೋಲಾರ್ಗೆ ಹೋಗ್ತಾರೆ. ದ ಕಂಪ್ಲೀಟ್ ಸೆಟಪ್, ಪವರ್ ಸೆಟಪ್ನ ಸೋಲಾರ್ ಮಾಡಿಸ್ಕೊಬೇಕು ಅಂತ ಇಷ್ಟಪಡ್ತಾರೆ. ಇದು ಕರೆಕ್ಟಾ ಸರ್? ಸರ್ ಹೌದು, ಮಾಡ್ಕೊಬೋದು ಸರ್. ಸಿ ಆ್ಯಕ್ಚುಲಿ ನೀವು ಕಾರ್ ನೋಡಿದಾಗ ಇವಾಗ ಹೊಸದಾಗಿ ಲೇಟೆಸ್ಟ್ ಟ್ರೆಂಡ್ ಏನಿದೆ ಅಂದರೆ CNG ಅಂತ ಕರಿತೀರಲ್ವ ಸರ್ ನಾವು, ಬ್ಯಾಟ್ರಿ ಆ್ಯಂಡ್ ಪೆಟ್ರೋಲ್ ಆರ್ ಎಲ್ಸ್ ಡೀಸೆಲ್. ಇದೇ ಥರ ನಿಮಗೆ ಸೋಲಾರನ್ನು ಯೂಸ್ ಮಾಡ್ಬೋದು ಸರ್. ಇದೇನಾಗುತ್ತೆ ಅಂದರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಸರ್. ನಿಮಗೆ ಸ್ವಲ್ಪ ಇನಿಷಿಯಲಿ ಇನ್ವೆಸ್ಟ್ಮೆಂಟು ನಿಮಗೆ ಸ್ವಲ್ಪ ಜಾಸ್ತಿ ಇರುತ್ತೆ. ಆ್ಯಂಡ್ ಸೋಲಾರು ನೀವು ಟೆರೆಸಲ್ಲಿ ಇಟ್ಕೊಂಡು ಅಲ್ಲಿ ದೇ ವಿಲ್ ಬಿ ಹ್ಯಾವಿಂಗ್ ಎ ಬ್ಯಾಟ್ರೀಸ್. ಎಷ್ಟು KV ಬ್ಯಾಟ್ರಿ ಅದ್ರ ಮೇಲೆ ನಿಮ್ಗೆ ಡಿಪೆಂಡ್ ಆಗುತ್ತೆ. ಮತ್ತು ಅದನ್ನು ಎಲ್ಲಿ ಯೂಸ್ ಮಾಡ್ತೀರಾ ಅನ್ನೋದು. ಸೋಲಾರ್ ಲೈಟ್ಸ್ ಆಗ್ಬೋದು. ಸಿ ಮೋಸ್ಟ್ ಆಫ್ ದಿ ಪೀಪಲ್ ದೇ ಯೂಸ್ ಇನ್ ಪಾರ್ಕಿಂಗು, ಮತ್ತು ಇವಾಗ ನಿಮಗೆ ವರಂಡಾಸು ಮತ್ತು ಟೆರೆಸ್ಸು, ಬಾಲ್ಕನೀಸು, ಕಾಮನ್ ಏರಿಯಾಗೆ ತುಂಬ ಜನ ಬಳಸ್ತಾರೆ ಸೋಲಾರ್ ಎನರ್ಜಿನ. ಸೊ ದಟ್ ಈಸ್ ಹೌ ಯು ಶುಡ್ ಬಿ ಸರ್. ಮತ್ತು ನೀವು ಕಂಪ್ಲೀಟು ಸೋಲಾರ್ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ. ಸಿ ಬಿಕಾಸ್ ನಿಮಗೆ ಕ್ಲೈಮೇಟ್ ಚೇಂಜ್ ಆಗ್ತಾ ಇರುತ್ತೆ. ಆ ಬ್ಯಾಟ್ರಿ ನಿಮಗೆ ಇವಾಗ ಅದು ಇಷ್ಟು KV ಅಂತಲೇ ಇರುತ್ತೆ. ಸೊ ದಟ್ ವಿಲ್ ನಾಟ್ ಬಿ ಎನಫ್ ಟು ಯು. ಸೊ ಆಲ್ಟರ್ನೇಟಾಗಿ ಪವರು ಇರಬೇಕಾಗತ್ತೆ. ಆ್ಯಂಡ್ ಯು ಶುಡ್ ಸಿ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಮಾತ್ರ ಬಳಸ್ಕೊಬೇಕಾಗತ್ತೆ. ಫುಲ್ ಹೌಸ್ಗೆ ಹೋಗೋದು ಐ ಡೋಂಟ್ ರೆಕಮೆಂಡ್ ಯು ಸರ್. ಸೊ ಸೊ ಸೋಲಾರ್ ಪವರ್ ಇಸ್ ವೆರಿ ಇಂಪಾರ್ಟೆಂಟ್. ಹೌದು. ಬಟ್ ಅದ್ರ ಜೊತೆಗೆ
ನಾರ್ಮಲ್ ಪವರ್ ಸಪ್ಲೈ ನಿಮಗೆ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಡೆಫಿನೆಟ್ ಆಗಿ ಸರ್. ಸೊ ಎರಡೂ ನೀವು ಜೊತೆಲಿದ್ದಾಗ ಇಟ್ ಬಿ ನಿಮಗೆ ಪವರ್ ಬಿಲ್ಸು ಸೇವ್ ಆಗುತ್ತೆ. ಕಾಮನ್ ಆಗಿ ನಾವು ಏನು ಯೂಸ್ ಮಾಡ್ತೀರಿ ಅಂದರೆ ಕಾಮನ್ ಏರಿಯಾಸಲ್ಲಿ ಲೈಟ್ಸ್ ಜಾಸ್ತಿ ಇರುತ್ತೆ ವೆನ್ ವಿ ಬಿ ಇನ್ ದಿ ಹೌಸ್ ಅಲ್ವಾ ಸರ್. ನಿಮಗೆ ಇವಾಗ ವರಂಡಲ್ಲಿ ಲೈಟ್ ಹಾಕಿರ್ತೀರಿ, ಸೊ ಕತ್ಲಲ್ಲಿ ಓಡಾಡೋದಕ್ಕೆ ಎಲ್ಲ ಬಾಲ್ಕನೀಸಲ್ಲಿ ಲೈಟ್ ಹಾಕಿರ್ತೀರಿ, ಪಾರ್ಕಿಂಗಲ್ಲಿ ಲೈಟ್ ಹಾಕಿರ್ತೀರಿ. ಸೊ ನಿಮಗೆ ಅದೇ ಪವರ್ ನಿಮ್ಗೆ ಜಾಸ್ತಿ ಹೋಗೋದು. ಸೊ ವೆನ್ ಯು ಗೋ ದಟ್ ವಿತ್ ದಿ ಸೋಲಾರ್ ಎನರ್ಜಿ ನಿಮ್ಗೆ ಅಲ್ಲಿ ನಿಮ್ಮ ಪವರ್ ಬಿಲ್ ಸೇವ್ ಆಗುತ್ತೆ ಸರ್. ಸೊ ಚೂಸ್ ಮಾಡಬೇಕಿಲ್ಲ. ಹೌದು. ಸೊ ದಟ್ ವಿಲ್ ಬಿ ಗುಡ್ ಸರ್. ನೀವು ಆಲ್ಟರ್ನೇಟ್ ಆಗಿ ಅದನ್ನು ಚೂಸ್ ಮಾಡೋದು ತುಂಬ ಉತ್ತಮ. ಸೊ ಮನೆ ಕಟ್ಟೋ ಡಿಸೈನಿಂಗ್ ಸ್ಟೇಜಲ್ಲೇ ಈ ರೆಂಟಲ್ ಇನ್ಕಮ್ ಬಗ್ಗೆ ಪ್ಲಾನಿಂಗ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತಾ ಸರ್? ಹೌದು. ಇದನ್ನು ನಾವು ಡಿಸೈನಿಂಗ್ ಸ್ಟೇಜಸಲ್ಲೇ ತೊಗೊಬೇಕಾಗುತ್ತೆ ರೆಂಟಲ್ ಇನ್ಕಮ್ ಅನ್ನೋದು. ನಿಮ್ಗೆ ಅದು ಬೇಕಾ ಬೇಡ ಅನ್ನೋದು ಡಿಸೈನಿಂಗ್ ಸ್ಟೇಜಸಲ್ಲೇ ಯು ಶುಡ್ ಲಾಕ್ ಇಟ್ ಸರ್. ನಂಬರ್ 1 ಸರ್, ನೀವು ಡಿಸೈನಿಂಗ್ ಸ್ಟೇಜಸಲ್ಲಿ ತೊಗೊಂಡಾಗ ಇನ್ಶಿಯಲಿ ಮೋಸ್ಟ್ ಆಫ್ ದಿ ಪೀಪಲ್ ವಾಟ್ ದೇ ಡು ರೈಟ್ ನಾವು ಅಂತ ನೀವು ನೋಡಿದ್ರೆ ಫಸ್ಟು ಅವರು ಗ್ರೌಂಡ್ ಫ್ಲೋರ್ ಕಟ್ಟಿರ್ತಾರೆ. ಅದಾದಮೇಲೆ ಅದ್ರ ಮೇಲೆ 2 to 3 ಫ್ಲೋರ್ಸ್ ಕಟ್ಕೊಂಡು ಹೋಗ್ತಾರೆ. ಕರೆಕ್ಟ್ ಅಲ್ವಾ ಸರ್? ಇವಾಗ ನೋಡಿ, ಒಂದು ಗ್ರೌಂಡ್ ಫ್ಲೋರಲ್ಲಿ ಮನೆ ಕಟ್ಟಿರ್ತಾರೆ. ಇನ್ಶಿಯಲಿ ದೇ ವಿಲ್ ಬಿ ಹ್ಯಾವಿಂಗ್ ದೇರ್ ಒಂದು ಬಜೆಟ್ ಸರ್. ಒಂದು ಬಜೆಟ್ ಅಂತ ಇರುತ್ತೆ. ಇವಾಗ ಒಂದು 30 lakhs 40 lakhs ಇರುತ್ತೆ. ರೆಂಟಲ್ ಇನ್ಕಮ್ಮು ನಾಳೆ ದಿವಸ ನಾನು ಎಷ್ಟು ಫ್ಲೋರ್ ಕಟ್ಬೋದು ಅದ್ರ ಪ್ರಕಾರನೇ ನೀವು ಯು ಕ್ಯಾನ್ ಏಬಲ್ ಟು ಪ್ಲ್ಯಾನ್ ಯುವರ್ ಸ್ಟ್ರಕ್ಚರ್ ಎವ್ರಿಥಿಂಗ್. ಸೊ ಫೌಂಡೇಶನಿಂದನೂ ಯು ಕ್ಯಾನ್ ಏಬಲ್ ಟು ಕಮ್ ವಿತ್ ದಟ್ ಪಿಲ್ಲರ್ ಸೈಜ್ ಆಗ್ಬೋದು, ಇನ್ನೊಂದು ಆಗ್ಬೋದು, ಎಷ್ಟು ಲೋಡ್ ಬರುತ್ತೆ ಎಲ್ಲ ಫಸ್ಟೇ ಪ್ಲ್ಯಾನ್ ಮಾಡಿ ನೀವು ಇಟ್ಟಾಗ ನಾಳೆ ದಿವಸ ನೀವು ಅಡಿಷ್ನಲ್ ಫ್ಲೋರ್ ಮಾಡಿದಾಗ ನಿಮಗೆ ತುಂಬ ಈಸಿ ಆಗುತ್ತೆ ಸರ್. ದೆರ್ ವಿಲ್ ನಾಟ್ ಬಿ ಎನಿ ಸ್ಟ್ರಕ್ಚರಲ್ ಕ್ರ್ಯಾಕ್ಸ್ ಆಗ್ಬೋದು, ಇನ್ನೊಂದು ಬರೋದಿಲ್ಲ. ಬಟ್ ಸಪೋಸ್ ಇಫ್ ಯುರ್ ಪ್ಲಾನಿಂಗ್ ಎವ್ರಿಥಿಂಗ್ ಟುಗೆದರ್ ಅಂದಾಗೂ ನಿಮಗೆ ಇಟ್ ವಿಲ್ ಬಿ ವೆರಿ ಗುಡ್ ಸರ್. ಸೊ ರೆಂಟಲ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಮೊದಲನೇದಾಗಿ ದಟ್ ಈಸ್ ಎ ಅಡಿಷ್ನಲ್ ಸೋರ್ಸ್ ಟು ಯೂಸ್ ಸರ್. ಒಂದು ಬಿಕಾಸ್ ಟುಡೇ ಯು ಡೋಂಟ್ ಹ್ಯಾವ್ ಎ ಜಾಬ್ ಗ್ಯಾರಂಟಿ. ಹೌದು ಸರ್. ವೆನ್ ಯು ಹ್ಯಾವ್ ಎ ರೆಂಟಲ್ ಇನ್ಕಮ್ ಅಲ್ವ ಸರ್, ಅದು ನಿಮಗೆ ಅಡಿಷ್ನಲ್ ಸೋರ್ಸ್ ಆಗುತ್ತೆ ಫಾರ್ ಯುವರ್ ಫ್ಯಾಮಿಲಿ, ವೇರ್ ಯು ಕ್ಯಾನ್ ಏಬಲ್ ಟು ಸೇವ್ ದಟ್ ಮನಿ ಫಾರ್ ಯುವರ್ ಫ್ಯೂಚರ್ ಆಗ್ಬೋದು, ಮತ್ತು ನಿಮಗೆ ಕಿಡ್ಸ್ ಎಜುಕೇಷನ್ಗೆ ಆಗ್ಬೋದು, ಮತ್ತು ಇವರ ಟರ್ಮ್ ಇನ್ಶೂರೆನ್ಸಸ್ ಆಗ್ಬೋದು, ಮತ್ತು ಇವರ ಇನ್ಶೂರೆನ್ಸಸ್ ಆಗ್ಬೋದು, ಮೆಡಿಕಲ್ ಎಕ್ಸ್ಪೆನ್ಸ್ ಆಗ್ಬೋದು, ಆರ್ ಎಲ್ಸ್ ಯುವರ್ ಹೌಸ್ ಮೇಂಟೆನೆನ್ಸ್ಗೆ ಆಗ್ಬೋದು, ಆರ್ ಎಲ್ಸ್ ಯುವರ್ ಡೈಲಿ ಎಕ್ಸ್ಪೆನ್ಸಸ್ ಲೈಕ್ ಯುವರ್ ಟ್ರಾವೆಲಿಂಗ್ ಎಕ್ಸ್ಪೆನ್ಸು, ಆರ್ ಎಲ್ಸ್ ಯುವರ್ ಫ್ಯೂಲ್ ಎಕ್ಸ್ಪೆನ್ಸು. ಅದು ನಿಮಗೊಂದು ಅಡಿಷ್ನಲ್ ಸೋರ್ಸ್ ಥರನೇ ಇರುತ್ತೆ ಸರ್. ಮತ್ತು ಸಪೋಸ್ ಇಫ್ ಯು ಬಿಲ್ಡ್ ಅಲ್ವಾ ಸರ್, ಸಪೋಸ್ ನಿಮ್ಮ ಹತ್ರ ಕರೆಂಟ್ಲಿ ಯು ಹ್ಯಾವ್ ಸಮ್ ಬಜೆಟ್ ಬಟ್ ಯು ನೀಡ್ ಎ ರೆಂಟಲ್ ಹೌಸಸ್. ನಾನು ಇನ್ಶಿಯಲಾಗಿ ಕಟ್ಬಿಡ್ತೀನಿ ನಾಳೆ ದಿವಸ ಆಗದ ಅಂದಾಗ ಯು ಕ್ಯಾನ್ ಏಬಲ್ ಟು ಗೋ ವಿತ್ ದಟ್. ಸೊ ಆ ಬರೋ ರೆಂಟ್ನ ಯು ಕ್ಯಾನ್ ಏಬಲ್ ಟು ಪೇ ಟು ದಿ ಬ್ಯಾಂಕ್ ಸರ್. ನೀವು ಬ್ಯಾಂಕ್ ಲೋನ್ ತೊಗೊಬೋದು. ಆ ಏನು EMI ಬರುತ್ತೋ, ಸೊ 10 years ಬಿಲ್ಡಿಂಗ್ ನಮ್ಮದಲ್ಲ ಅಂದ್ಕೊಂಡು ವೆನ್ ಯು ಸ್ಟಾರ್ಟ್ ಪೇಯಿಂಗ್ ಟು ದಿ ಬ್ಯಾಂಕ್ ಅಲ್ವಾ, ಸೊ ಯು ವಿಲ್ ಬಿ ಎ ಪ್ರಾಪರ್ ಓನರ್ ಆಫ್ಟರ್ 10 years. ಅದು ನಿಮ್ಗೆ ಕಂಪ್ಲೀಟಾಗಿ ನಿಮಗೆ ಅಡಿಷ್ನಲ್ ಸೋರ್ಸ್ ಆಗುತ್ತೆ. ವೆನ್ ಯು ಹ್ಯಾವ್ ಎ ಅಡಿಷ್ನಲ್ ಸೋರ್ಸ್ ನಿಮಗೆ ಬರ್ಡನ್ ಕಡಿಮೆ ಆಗುತ್ತೆ ಸರ್. ಫೈನಾನ್ಷಿಯಲ್ ಫ್ರೀಡಮ್ ಬೇಕು ಅಂದರೆ ಯು ಶುಡ್ ರಿಯಲಿ ಹ್ಯಾವ್ ಎ ರೆಂಟಲ್ ಹೌಸಸ್. ಸಪೋಸ್ ನಿಮಗೆ ಪ್ರೈವಸಿ ಬೇಕು ಅಂತಂದಾಗ ವೆನ್ ಯುವರ್ ಸೈಟ್ ಈಸ್ ವೆರಿ ಸ್ಮಾಲ್ ಸರ್, ಲೈಕ್ 600 square feet, 700 square feet, 800 square feet ಇದ್ದಾಗ ಐ ರೆಕಮೆಂಡ್ ಯು ಗೋ ವಿತ್ ದ ಇಂಡಿವಿಜುವಲ್ ಹೌಸ್ ಓನ್ಲಿ. ಗ್ರೌಂಡ್ ಫ್ಲೋರ್ ಒಂದು ಮಾಡಿಕೊಂಡು ಮೇಲೆ ಯು ಕ್ಯಾನ್ ಏಬಲ್ ಟು ಗೋ, ಬಿಕಾಸ್ ಅಲ್ಲಿ ನಿಮಗೆ ಸ್ಪೇಸ್ ಇರೋದಿಲ್ಲ. ಬಿಕಾಸ್ ಯು ಶುಡ್ ಬಿ ಹ್ಯಾವಿಂಗ್ ಎ 2 different ಎಂಟ್ರೀಸ್ ಇರಬೇಕು, ಮತ್ತು ಒಂದು ಲಿಫ್ಟ್ ಇರಬೇಕಾಗತ್ತೆ. ಸೊ ಇದನ್ನೆಲ್ಲ ನಾವು ಒಂದು ಸ್ಮಾಲ್ ಸೈಟಲ್ಲಿ ಪ್ಲ್ಯಾನ್ ಮಾಡೋಕ್ಕಾಗೋದಿಲ್ಲ. ವೆನ್ ಯು ಹ್ಯಾವ್ ಎ ಸ್ಮಾಲ್ ಸೈಟ್ ಗೋ ವಿತ್ ಓನ್ಲಿ ಗ್ರೌಂಡ್ ಪ್ಲಸ್ 2 floors ಆರ್ ಸಮಥಿಂಗ್. ಗ್ರೌಂಡ್ ಫ್ಲೋರ್ಸ್ನ ರೆಂಟ್ ಮಾಡ್ಕೊಳ್ಳಿ, ಮೇಲೆ ಯು ಕ್ಯಾನ್ ಏಬಲ್ ಟು ಸ್ಟೇ. ಬಟ್ ರೆಂಟಲ್ ಇನ್ಕಮ್ ಅನ್ನೋದು ಇಟ್ಸ್ ಎ ಅಡಿಷ್ನಲ್ ಸೋರ್ಸ್ ಆಫ್ ಇನ್ಕಮ್ ವೇರ್ ಎವ್ರಿಬಡಿ ಶುಡ್ ಕನ್ಸಿಡರ್. ವಾಟ್ ಎವರ್ ಇಟ್ ಇಸ್, ಬಟ್ ಮೊದಲೇ ಪ್ಲ್ಯಾನ್ ಮಾಡೋದು ಭಾಳ ಇಂಪಾರ್ಟೆಂಟ್. ಡೆಫಿನೆಟ್ ಆಗಿ ಸರ್. ಇಟ್ ಡಿಪೆಂಡ್ಸ್ ಅಪಾನ್ ಪೀಪಲ್ ಸರ್. ಅವ್ರು ಬೇಕು ಅಂದೇ ದೇ ಕ್ಯಾನ್ ಏಬಲ್ ಟು ಟೇಕ್ ಇಟ್. ಇವಾಗ ಸದ್ಯಕ್ಕೆ ಒಂದು 5 ಜನ ಇದ್ದಾರೆ ಅಂದ್ಕೊಳ್ಳಿ ಮನೆಯಲ್ಲಿ, 5 ಜನನೂ ದುಡಿತಿದ್ದಾರೆ ಅಂದರೆ ದೇ ನೀಡ್ ಎ ಹೌಸ್. ದೊಡ್ಡದಾಗಿ ಬೇಕು ಅವ್ರಿಗೆ. ಆ್ಯಂಡ್ ದೇ ನೀಡ್ ಎ ರೂಮ್ಸ್ ಆ್ಯಂಡ್ ಎವ್ರಿಥಿಂಗ್. ನೀವು ರೆಂಟಲ್ಲೆಲ್ಲ ಮಾಡಿದಾಗ ಇಟ್ ವಿಲ್ ಬಿ ಕಂಪ್ಲೀಟ್ಲಿ ಎ ಕಾಂಪ್ಯಾಕ್ಟ್ ಹೌಸ್ ಕಂಪ್ಲೀಟಾಗಿ ನಿಮಗೆ. ಆರ್ ಎಲ್ಸ್ ಯು ಶುಡ್ ಗೋ ವಿತ್ ದಿ ಅಪ್ಪರ್ ಫ್ಲೋರ್. ನಿಮ್ಮ ಬಜೆಟನ್ನು ಅಂದ್ಕೊಂಡು ಬಜೆಟ್ಗಿಂತ ತುಂಬಾ ಎಕ್ಸ್ಪೆನ್ಸ್ ಆಗುತ್ತೆ ಅದು. ಸೊ ಎವ್ರಿಥಿಂಗ್ ಯು ಶುಡ್ ಪ್ಲ್ಯಾನ್. ಸೊ ಒಂದು ಮನೆಯ ಮೇಲೆ ಗಾಳಿ ಬೆಳಕು ಅನ್ನೋದು ಭಾಳ ಇಂಪಾರ್ಟೆಂಟ್. ಹೌದು. ಸೊ ವೆಂಟಿಲೇಷನ್ ಇದು ಒಂದು ಸಪ್ರೇಟ್ ಟಾಪಿಕ್ ಆಗಬೇಕು. ಇದು ಭಾಳ ಇಂಪಾರ್ಟೆಂಟ್ ಚರ್ಚೆ ಕೂಡ ಆಗಬೇಕು. ಸೊ ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಹೇಳೋದಾದರೆ ಸರ್, ನಿಮಗೆ ಗಾಳಿ ಮತ್ತು ಬೆಳಕು ಅನ್ನೋದು ಎರಡು ತುಂಬ ಪ್ರಾಮುಖ್ಯವಾದ ಅಂಶಗಳು ಸರ್. ವೆನ್ ಯು ಡಿಸೈನಿಂಗ್ ಲೈಟ್ ಮತ್ತು ವೆಂಟಿಲೇಷನ್ ನಿಮಗೆ ತುಂಬ ಮುಖ್ಯ ಆಗುತ್ತೆ. ಹೌದು. ಸೊ ನೀವು ಲೈಕ್ ಇಫ್ ಯು ಸಿ ಮೋಸ್ಟ್ ಆಫ್ ದಿ ಪೀಪಲ್ಸ್ ಏನಾಗುತ್ತೆ ಅಂತಂದರೆ, ಅವರು ಮನೇಲಿ ಇವಾಗ 10 o'clockಗೆ ಲೈಟ್ ಹಾಕ್ಬಿಟ್ಟಿರ್ತಾರೆ ಮನೇಲಿ. ಸೊ ವೇರ್ ದೇರ್ ವಿಲ್ ನಾಟ್ ಬಿ ಹ್ಯಾವಿಂಗ್ ಎ ಲೈಟ್. ಮನೆ ಒಳಗಡೆ ಲೈಟ್ ಇರೋದಿಲ್ಲ, ಬೆಳಕೆ ಇರಲ್ಲ. ಹೌದು, ಲೈಟು ಗಾಳಿ ಬೆಳಕು ಎರಡೂ ಇರೋದಿಲ್ಲ ಸರ್. ಸೊ ಫುಲ್ ಟೈಮ್ 24 hours ದೇ ಶುಡ್ ಬಿ ಇನ್ ದಿ ಲೈಟ್ ಓನ್ಲಿ. ಪವರಲ್ಲೇ ಇರಬೇಕಾಗುತ್ತೆ. ಇನ್ಶಿಯಲ್ಲೇ ನೀವು ಪ್ಲ್ಯಾನ್ ಮಾಡಿದಾಗ ಯು ಶುಡ್ ಹ್ಯಾವ್ ಎ ವೆರಿ ಗುಡ್ ಸೆಟ್ ಬ್ಯಾಕ್ಸ್ ಬಿಡಬೇಕಾಗತ್ತೆ. ರೈಟ್ ರೌಂಡು ಸೆಟ್ ಬ್ಯಾಕ್ಸ್ ಬಿಟ್ಟು, ಮತ್ತು ಏನಾಗುತ್ತೆ ಅಂದರೆ ಯು ಶುಡ್ ಹ್ಯಾವ್ ಎ ಕ್ರಾಸ್ ವೆಂಟಿಲೇಷನ್ ಸರ್. ಕ್ರಾಸ್ ವೆಂಟಿಲೇಷನ್ ಅಂತಂದರೆ ಯು ಶುಡ್ ಬಿ ಹ್ಯಾವಿಂಗ್ ಎ 2 windows ಸರ್. ಅದರ್ ಸೈಡ್ಸ್ 2 windows ನೀವು ಕ್ರಾಸ್ ವೆಂಟಿಲೇಷನ್ ಆಗಿ ಮಾಡಿ ಆಪೋಸಿಟ್ ಸೈಡ್
ಸರ್ ಆಪೋಸಿಟ್ ಸೈಡ್ ಆರ್ ಎಲ್ಸ್ ಅದರ್ ಸೈಡ್ ನಿಮಗೆ ಕ್ರಾಸ್ ವೆಂಟಿಲೇಷನ್ನ ನೀವು ಪ್ಲ್ಯಾನ್ ಮಾಡಬೇಕಾಗತ್ತೆ. ಎರಡನೇದು ಲೈಕ್ ಸಿ ಮೋಸ್ಟ್ ಆಫ್ ದಿ ಪೀಪಲ್ ವಾಟ್ ದೇ ಡೂ ಅಂದರೆ ದೇ ಗೋ ವಿತ್ ದಿ ಫಿಕ್ಸ್ಡ್ ವಿಂಡೋ, ಎಲಿವೇಶನ್ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಫಿಕ್ಸ್ಡ್ ವಿಂಡೋಲಿ ಅಡ್ವಾಂಟೇಜ್ ಏನಂದರೆ ಯು ವಿಲ್ ಗೆಟ್ ಬೆಳಕು ಬರುತ್ತೆ, ನಿಮಗೆ ತುಂಬ ಒಳ್ಳೆ ಬೆಳಕು ಬರುತ್ತೆ, ಬಟ್ ಅದರಲ್ಲಿ ನಿಮಗೆ ಗಾಳಿ ಬರೋದಿಲ್ಲ. ಆ್ಯಂಡ್ ಯು ವಿಲ್ ಬಿ ಫೀಲಿಂಗ್ ದಿ ಹಾಟ್ ಆಲ್ಸೋ. ಮತ್ತು ಅದಕ್ಕೆ ನೀವು ಬ್ಲೈಂಡ್ಸ್ ಹಾಕಬೇಕಾಗತ್ತೆ, ದೇರ್ ಈಸ್ ಲಾಟ್ ಆಫ್ ಎಕ್ಸ್ಪೆನ್ಸಸ್ ಅಗೇನ್ ಫಾರ್ ಯು, ಮತ್ತು ಅದನ್ನ ಕ್ಲೀನಿಂಗ್ ಮಾಡಬೇಕಾಗತ್ತೆ, ಇದೆಲ್ಲ ಇರುತ್ತೆ. ಅದ್ರ ಬದಲಾಗಿ ನಿಮಗೆ ಏನು ಅವಶ್ಯಕತೆ ಇದೆಯೋ ಅಷ್ಟನ್ನು ಮಾತ್ರ ಮಾಡ್ಕೊಳ್ಳಿ. ಕ್ರಾಸ್ ವೆಂಟಿಲೇಷನ್ ಮಾಡ್ಕೊಳ್ಳಿ, ಮತ್ತು ಸ್ಕೈಲೈಟ್ ಮಾಡ್ಕೊಳ್ಳಿ. ಸೊ ಟೆರೆಸ್ಸಿಂದ ಸ್ಕೈಲೈಟ್ ಮಾಡ್ಕೊಂಡಾಗ ವೇರ್ ಯು ವಿಲ್ ಗೆಟ್ ಎ ಡೈರೆಕ್ಟ್ ಲೈಟ್ ಟು ದಿ ಹೌಸ್ ಕಂಪ್ಲೀಟಾಗಿ. ಸರ್ ಅದಕ್ಕೆ ನಾನು ಏನು ಹೇಳ್ತಿದ್ದೀನಿ ಅಂದರೆ ಆರ್ಕಿಟೆಕ್ಟು ಇನಿಷಿಯಲ್ ಸ್ಟೇಜಸಲ್ಲೇ ಬರಬೇಕಾಗತ್ತೆ. ಸೈಟ್ ನೋಡಿದಾಗ ಅವ್ರಿಗೆ ಸೈಟ್ ಕಂಡೀಷನ್, ಅಕ್ಕಪಕ್ಕ ಮನೆ ಎಲ್ಲಿದೆ ಮತ್ತು ರೋಡ್ ಎಲ್ಲಿದೆ, ಇದನ್ನೆಲ್ಲ ನೋಡಿದಾಗ ದೇ ವಿಲ್ ಗೆಟ್ ದಿ ಐಡಿಯಾ ಸರ್ ಹೌ ಟು ಡಿಸೈನ್ ದಿ ಲೈಟ್ ಆ್ಯಂಡ್ ವೆಂಟಿಲೇಷನ್ ಆಲ್ಸೋ. ಅದನ್ನು ನೀವು ಕೀ ಫ್ಯಾಕ್ಟರ್ ಆಗಿ ಕನ್ಸಿಡರ್ ಮಾಡಲೇಬೇಕಾಗತ್ತೆ ರೈಟ್ ವೆನ್ ಯು ಡಿಸೈನಿಂಗ್ ಯುವರ್ ಹೋಮ್ ಆರ್ ಎಲ್ಸ್ ಅದರ್ ಸ್ಟ್ರಕ್ಚರಲ್ಸ್. ಸೊ ಇಷ್ಟು ಪ್ಲಾನಿಂಗ್ ಜೊತೆಗೆ ಫ್ಯೂಚರ್ ಪ್ರೂಫ್ ಆಗಿರೋದಕ್ಕೆ ಬೇರೆಲ್ಲ ಏನೇನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇರುತ್ತೆ? ಸರ್ ಲೈಕ್ ಮೈನ್ ಏನು ಅಂತಂದರೆ ಯು ಶುಡ್ ಸಿ ಯುವರ್ ಫ್ಯೂಚರ್ ಸರ್ ವೆನ್ ಯು ಡಿಸೈನಿಂಗ್. ಕರೆಂಟ್ಲಿ ನೀವು ಮನೇಲಿ ಎಷ್ಟು ಜನ ಇದ್ದೀರಾ ಅಂತ ನೋಡಬೇಕಾಗುತ್ತೆ ಸರ್. ಕರೆಂಟ್ಲಿ ಲೈಕ್ ಯು ಹ್ಯಾವ್ ಲೈಕ್ ಹಸ್ಬೆಂಡ್ ಆ್ಯಂಡ್ ವೈಫ್ ಇದ್ದೀರಾ, ಮತ್ತು ಎಲ್ಡರ್ಲಿ ಪೇರೆಂಟ್ಸ್ ಇದ್ದಾರೆ, ಮತ್ತು ಮಕ್ಕಳು ಇಬ್ಬರು ಇದ್ದಾರೆ. ಸೊ ದೇ ಆರ್ ರೈಟ್ ನಾವು ಇನ್ ದಿ ಟೀನೇಜ್, ಓದ್ತಿದ್ದಾರೆ ಅಂದ್ಕೊಳ್ಳಿ, ಸ್ಕೂಲಿಂಗ್ ಮಾಡ್ತಿದ್ದಾರೆ ಅಂದ್ಕೊಳ್ಳೋಣ ಸರ್. ನಿಮಗೆ ಲೈಕ್ ಇನ್ ಫ್ಯೂಚರ್ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತಂದರೆ ಯುವರ್ ಪೇರೆಂಟ್ಸ್ ವಿಲ್ ಗೆಟ್ ಓಲ್ಡ್ ಸರ್. ಅದು ನೀವು ಕನ್ಸಿಡರ್ ಮಾಡಬೇಕಾಗತ್ತೆ. ದೇ ಕಾಂಟ್ ಏಬಲ್ ಟು ಕ್ಲೈಮ್ ದಿ ಸ್ಟೇರ್ಸ್. ಹೌದು. ಮತ್ತು ವೆನ್ ಯು ಹ್ಯಾವ್ ದಿ ರೆಂಟಲ್ ಇನ್ಕಮ್ಸು, ಅವರು ಮೇಲೆ ನೀವು ಥರ್ಡ್ ಫ್ಲೋರಲ್ಲಿ ಇರ್ತೀರಾ, ಮತ್ತು ಅವ್ರು ಸ್ಟೇರ್ಸ್ ಎಕ್ಕೋಕ್ಕಾಗೋದಿಲ್ಲ ಎವ್ರಿ ಡೇ. ಸೊ ಅದನ್ನು ನೀವು ಇನ್ಷಿಯಲೇ ಪ್ಲ್ಯಾನ್ ಮಾಡಬೇಕಾಗತ್ತೆ. ಸೊ ಯು ಶುಡ್ ಹ್ಯಾವ್ ಯುವರ್ ಫ್ಲೋರ್ಸ್, ಅಂದರೆ ನಿಮ್ಮ ಪೇರೆಂಟ್ಸ್ ರೂಮ್ನ ನೀವು ಗ್ರೌಂಡ್ ಫ್ಲೋರಲ್ಲಿ ಇಡಬೇಕಾಗತ್ತೆ. ಆ್ಯಂಡ್ ಯು ಶುಡ್ ಹ್ಯಾವ್ ಎ ಲಿಫ್ಟ್ ಸರ್. ಸೊ ಇದನ್ನೆಲ್ಲ ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ. ಎರಡನೇದು ವೆನ್ ಲೈಕ್ ನಿಮಗೆ ಮಕ್ಕಳು ಬೆಳೀತಾ ಇರೋ ಕಾರಣ ಟುಮಾರೋ ದೇ ನೀಡ್ ಎ ಪ್ರೈವಸಿ. ಸೊ ವೆನ್ ದೇ ಆರ್ ಫಿನಿಶ್ ದೇರ್ ಸ್ಕೂಲಿಂಗ್ ದೇ ವಿಲ್ ಗೋ ಟು ಕಾಲೇಜ್ ಸರ್, ಅಡಲ್ಟ್ ಆಗ್ತಾರೆ. ಸೊ ಅವ್ರಿಗೆ ಪ್ರೈವಸಿ ಬೇಕೇ ಬೇಕಾಗುತ್ತೆ, ಓದೋದಕ್ಕಾಗ್ಬೋದು, ಫಾರ್ ಎವ್ರಿಥಿಂಗ್ ಫಾರ್ ದೆಮ್. ಅದಕ್ಕೆ ನೀವು ಅಡಿಷ್ನಲ್ ಆಗಿ ಇವಾಗ ಇನಿಷಿಯಲ್ ಆಗಿ ನೀವು ಪ್ಲ್ಯಾನ್ ಮಾಡಿದ್ರೆ ದೇರ್ ರೂಮ್ಸ್ ಆಗ್ಬೋದು, ಇನ್ನೊಂದು ಆಗ್ಬೋದು, ಇಟ್ ವಿಲ್ ಬಿ ಗುಡ್ ಫಾರ್ ಯು ಸರ್. ನಾಳೆ ದಿವಸ ಎಲ್ಲ ನೀವು ಡೆಮಾಲಿಷ್ ಮಾಡೋದು ಅದೆಲ್ಲ ಇಟ್ ವಿಲ್ ನಾಟ್ ಬಿ ದೇರ್ ಕಂಪ್ಲೀಟಾಗಿ. ಕರೆಕ್ಟ್. ಸೊ ಅದನ್ನು ನೀವು ಇನಿಷಿಯಲ್ ಆಗಿ ಪ್ಲ್ಯಾನ್ ಮಾಡಿದಾಗ ಇಟ್ ವಿಲ್ ಬಿ ವೆರಿ ಗುಡ್ ಟು ಯು. ಮತ್ತು ಅದರ್ ದನ್ ದಟ್ ಕರೆಂಟ್ಲಿ ಯು ಆರ್ ಇನ್ ಎ ಲೈಕ್ ಅ ಕ್ರಿಯೇಟಿವ್ ಫೀಲ್ಡ್ ಸರ್. ನಿಮಗೆ ಲೈಕ್ ಯು ಹ್ಯಾವ್ ಯುವರ್ ಓನ್ ಯೂಟ್ಯೂಬ್ ಚಾನಲ್ ಇದೆ, ಆರ್ ಎಲ್ಸ್ ಯು ಆರ್ ಎ ಡಾಕ್ಟರ್, ಯು ಆರ್ ಎ ಪ್ರಾಕ್ಟಿಸಿಂಗ್ ಡಾಕ್ಟರ್. ಸೊ ಬೆಳಗ್ಗೆಯಿಂದ ಸಂಜೆ ಯು ವಿಲ್ ಬಿ ಗೋಯಿಂಗ್ ಟು ಅದರ್ ಹಾಸ್ಪಿಟಲ್. ಈವ್ನಿಂಗಲ್ಲಿ ಯು ಶುಡ್ ಹ್ಯಾವ್ ಯುವರ್ ಕ್ಲಿನಿಕ್, ಆರ್ ಎಲ್ಸ್ ಯು ಹ್ಯಾವ್ ಎ ಅದರ್ ಲೈಕ್ ಅ ಯೋಗ ಟೀಚರ್ ಆಗ್ಬೋದು, ಲೈಕ್ ಡಿಫ್ರೆಂಟ್ ಪ್ರೊಫೆಷನಲ್ಸ್, ಆರ್ ಎಲ್ಸ್ ದೇರ್ ಹಾಬೀಸ್ ಸರ್. ಇದಕ್ಕೆಲ್ಲ ಮತ್ತು ಆರ್ ಎಲ್ಸ್ ಯು ಆರ್ ಇಂಜಿನಿಯರ್, ಯು ವಿಲ್ ಬಿ ಮೋಸ್ಟ್ ಆಫ್ ದಿ ಟೈಮ್ ನಿಮಗೆ ವರ್ಕ್ ಫ್ರಮ್ ಹೋಮ್ ಇರುತ್ತೆ ಸರ್. ಇದಕ್ಕೆಲ್ಲ ನೀವು ಇನಿಷಿಯಲಾಗೆ ಪ್ಲ್ಯಾನ್ ಮಾಡಬೇಕಾಗುತ್ತೆ. ಯು ಕ್ಯಾನ್ ಹ್ಯಾವ್ ಯುವರ್ ಕ್ಲಿನಿಕ್ ಎಟ್ ಯುವರ್ ಹೌಸ್. ಪಾರ್ಕಿಂಗ್ ಸ್ಪೇಸಲ್ಲಿ ಯು ಕ್ಯಾನ್ ಹ್ಯಾವ್ ಯುವರ್ ಆಫೀಸ್, ಮತ್ತು ಪಾರ್ಕಿಂಗ್ ಸ್ಪೇಸಲ್ಲಿ ಯು ಕ್ಯಾನ್ ಕ್ರಿಯೇಟ್ ಯುವರ್ ಸ್ಟುಡಿಯೋ. ಸೊ ಇದೆಲ್ಲ ನೀವು ಮೇಲೆ ಮನೆಯಲ್ಲೇ ಇರ್ತೀರಾ, ಬಟ್ ಯು ವಿಲ್ ಬಿ ಹ್ಯಾವಿಂಗ್ ಯುವರ್ ಆಫೀಸ್ ಆರ್ ಎಲ್ಸ್ ಯುವರ್ ವರ್ಕ್ ಸ್ಪೇಸ್ ಇನ್ ದಿ ಪಾರ್ಕಿಂಗ್ ಏರಿಯಾ ಆರ್ ಎಲ್ಸ್ ಇನ್ ಅದರ್ ಏರಿಯಾ ಆಫ್ ಯುವರ್ ಹೌಸ್. ಸೊ ದಟ್ ನಿಮ್ಗೆ ಯಾರೋ ಡಿಸ್ಟರ್ಬ್ ಮಾಡೋದಿಲ್ಲ. ಸೊ ದಟ್ ನಿಮಗೆ ಬೇರೆ ಕಡೆ ಹೋಗಿ ರೆಂಟಲ್ ಪೇ ಮಾಡೋದನ್ನು ನಿಮಗೆ ಕಡಿಮೆ ಆಗುತ್ತೆ. ಯು ಕ್ಯಾನ್ ಏಬಲ್ ಟು ಜನ್ರೇಟ್ ಯುವರ್ ಮನಿ ಓವರ್ ಇಯರ್ ಓನ್ಲಿ. ಸೊ ಇದನ್ನು ಲೈಕ್ ಎವ್ರಿಬಡಿ ಶುಡ್ ಕನ್ಸಿಡರ್ ದಿಸ್ ಸರ್. ಅವ್ರು ಯಾವ ಪ್ರೊಫೆಷನಲ್ಲಿ ಇರ್ತಾರೋ ಆ ಪ್ರೊಫೆಷನ್ಗೆ ಅವ್ರಿಗೆ ಏನು ಬೇಕು ಅನ್ನೋದು ದೇ ಶುಡ್ ಹ್ಯಾವ್ ಎ ಸಪ್ರೇಟ್ ಸ್ಪೇಸ್ ಇನ್ ದೇರ್ ಹೌಸ್. ಸರ್ ಎಲ್ಲರಿಗೂ ಕನ್ಸಿಡರ್ ಮಾಡಬೇಕು ಅಂತ ಹೇಳ್ತೀರಾ, ಅದು ಹೇಗೆ ಸರ್ ಕನ್ಸಿಡರ್ ಮಾಡೋದು? ಸರ್ ಇವಾಗ ಕರೆಂಟ್ಲಿ ಒಬ್ಬರು ಹೌಸ್ ವೈಫ್ ಇರ್ತಾರೆ ಸರ್, ಶಿ ರಿಯಲಿ ಲವ್ಸ್ ಕುಕ್ಕಿಂಗ್. ಅವ್ರಿಗೆ ಒಂದು ಸಪ್ರೇಟ್ ರೂಮ್ ಇದ್ದಾಗ ಶಿ ಕ್ಯಾನ್ ಏಬಲ್ ಟು ಕ್ರಿಯೇಟ್ ದರ್ ಹೋಮ್ ಲೈಕ್ ಅ ಸ್ಪೇಸ್ ಕ್ರಿಯೇಟ್ ಮಾಡ್ಬೋದು. ಶಿ ಕ್ಯಾನ್ ಹ್ಯಾವ್ ಎ ಸ್ಮಾಲ್ ಸ್ಟುಡಿಯೋ ಓವರ್ ದೇರ್. ಅವರಲ್ಲೇ ಯೂಟ್ಯೂಬ್ ವಿಡಿಯೋಸ್ ಮಾಡ್ಬೋದು, ಆರ್ ಎಲ್ಸ್ ದಿಕ್ಕೆ ಶಿ ಕ್ಯಾನ್ ಏಬಲ್ ಟು ಡೂ ಸಮಥಿಂಗ್. ಆರ್ ಎಲ್ಸ್ ಅವ್ರಿಗೆ ಪೇಂಟಿಂಗ್ ಇಷ್ಟ ಆಗ್ಬೋದು, ಕ್ರಾಫ್ಟಿಂಗ್ ಇಷ್ಟ ಆಗ್ಬೋದು, ಆರ್ ಎಲ್ಸ್ ಸ್ಟಿಚಿಂಗ್ ಇಷ್ಟ ಆಗ್ಬೋದು, ಆರ್ ಎಲ್ಸ್ ಲೈಕ್ ಬೇಕಿಂಗ್ ಇಷ್ಟ ಆಗ್ಬೋದು. ಸೊ ಫಾರ್ ಎವ್ರಿಥಿಂಗ್ ದೇರ್ ಇಸ್ ಎ ಅಡಿಷ್ನಲ್ ಸ್ಪೇಸ್ ಟು ದೆಮ್ ಸರ್. ಸೊ ಮನೆಗೆ ಅದಕ್ಕೆ ಏನೂ ಸಂಬಂಧ ಇರೋದಿಲ್ಲ. ಸೊ ಅದು ನಿಮಗೆ ತುಂಬ ಮನೇನೂ ಮ್ಯಾನೇಜ್ ಮಾಡ್ಬೋದು, ಇದನ್ನು ಮ್ಯಾನೇಜ್ ಮಾಡ್ಬೋದು. ಅವ್ರ ಹಾಬಿನ ಪ್ರೊಫೆಷ್ನಲ್ ರೀತಿಯಲ್ಲಿ ತೊಗೊಂಡೋಗೋದಕ್ಕೆ ಒಂದು ಸ್ಪೇಸ್ನ ಮೊದಲೇ ಪ್ಲ್ಯಾನ್ ಮಾಡಿ ಅಂತ ಹೇಳ್ತೀವಿ. ಹೌದು ಸರ್, ಡೆಫಿನೆಟಾಗಿ ಸರ್. ಹಾಬಿ ಮತ್ತು ಪ್ರೊಫೆಷನ್ನ ನೀವು ಇನ್ಕ್ಲೂಡ್ ಮಾಡಲೇಬೇಕಾಗುತ್ತೆ ಸರ್. ವಾಟ್ ಎವರ್ ಯು ಆರ್ ಲೈಕ್ ಯು ಆರ್ ಎ ಯೋಗ ಟೀಚರ್ ಆಗ್ಬೋದು, ಯು ಕ್ಯಾನ್ ಏಬಲ್ ಟು ಹ್ಯಾವ್ ಯುವರ್ ಓನ್ ಸ್ಟುಡಿಯೋ ಎಟ್ ದಿ ಹೋಮ್. ಯು ಕ್ಯಾನ್ ಲೈಕ್ ಆನ್ಲೈನ್ ಕ್ಲಾಸಸ್ ಮಾಡ್ಬೋದು, ಆರ್ ಎಲ್ಸ್ ಯು ಆರ್ ಎ ಟೀಚರ್, ಯು ಕ್ಯಾನ್ ಏಬಲ್ ಟು ಕ್ರಿಯೇಟ್ ಒಂದು ಸ್ಮಾಲ್ ಸ್ಟುಡಿಯೋ. ಸೊ ಅಲ್ಲಿಂದ ನೀವು ಆನ್ಲೈನ್ ಟೀಚಿಂಗ್ ಮಾಡ್ಬೋದು. ಸೊ ಸಪ್ರೇಟು ನೀವು ಸ್ಪೇಸ್ ಮಾಡ್ಕೊಳ್ಲೇಬೇಕಾಗುತ್ತೆ ಫಾರ್ ಯುವರ್ ಪ್ರೊಫೆಷನ್ ಆರ್ ಎಲ್ಸ್ ಎ ಹಾಬಿ ದಟ್ ಕನ್ವರ್ಟ್ ಇನ್ ಟು ಎ ಪ್ಯಾಷನ್ ಆ್ಯಂಡ್ ಕನ್ವರ್ಟ್ ಇನ್ ಟು ಎ ಪ್ರೊಫೆಷನ್. ರೈಟ್. ಇದನ್ನು ಮಾಡಿದಾಗ ನಿಮಗೆ ಈ ಡಿಸೈನಲ್ಲೇ ನೀವು ಇನಿಷಿಯಲ್ ಸ್ಟೇಜಸಲ್ಲಿ ಇದು ಮಾಡಬೇಕಾಗತ್ತೆ. ಆರ್ ಎಲ್ಸ್ ಲೈಕ್ ಸಪೋಸ್ ನೀವು ಆಮೇಲೆ ನೀವು ಒಂದು ಐಡಿಯಾ ಬರುತ್ತೆ ಅಂದ್ಕೊಳ್ಳಿ, ಅಗೇನ್ ಮತ್ತೆ ಎಲ್ಲಿ ಮಾಡೋಕ್ಕಾಗತ್ತೆ, ಎಲ್ಲ ನಿಮಗೆ ಡೆಮಾಲಿಷನ್ ಮಾಡಬೇಕಾಗತ್ತೆ. ಮತ್ತು ದೇರ್ ವಿಲ್ ಬಿ ಅ ಲಾಟ್ ಆಫ್ ಇಂಟೀರಿಯರ್ ವರ್ಕ್ಸ್ ಟು ಬಿ ಡನ್.
ಲಾಟ್ ಆಫ್ ಥಿಂಗ್ಸ್ ಟು ಬಿ ಡನ್ ಸರ್. ಅದೇ ಇನ್ಷಿಯಲಾಗೆ ಪ್ಲ್ಯಾನ್ ಮಾಡಿದಾಗ ಇಟ್ ವಿಲ್ ಬಿ ವೆರಿ ಗುಡ್ ಟು ಯು. ಸೊ ಕೊನೆಯದಾಗಿ ಈ ಎಪಿಸೋಡ್ ಕೊನೆ ಮಾಡೋಕ್ಕಿಂತ ಮುಂಚೆ ನಮ್ಮ ವೀಕ್ಷಕರಿಗೆ ನಿಮಗೆ ಇದರಲ್ಲಿ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೀವು ಹೇಳೋದಾದರೆ ಯಾವುದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಸರ್? ಪಾಯಿಂಟ್ಸ್ ಅನ್ನೋದಕ್ಕಿಂತ ಆ್ಯಸ್ ಎ ವಿಸ್ತಾರ ನಾವು ಏನು ಅಡ್ವೈಸ್ ಮಾಡ್ತೀರಿ ಅಂದರೆ ಒಂದು ಇನ್ಸೈಟ್ ಸರ್. ಎಲ್ಲರೂ ಇದನ್ನು ದೇ ನೀಡ್ ಟು ಡೂ ಆ್ಯಸ್ ಎ ಚೆಕ್ ಲಿಸ್ಟ್ ಸರ್. ಸರ್ ಇನ್ಷಿಯಲಿ ಏನು ಅಂತಂದರೆ ವೆನ್ ಯು ಆರ್ ಲೈಕ್ ಟಾಕಿಂಗ್ ಟು ಆರ್ಕಿಟೆಕ್ಟ್ ಆಗ್ಬೋದು ಸರ್, ಒಂದು ಯು ಶುಡ್ ಹ್ಯಾವ್ ಫಿಕ್ಸ್ಡ್ ಬಜೆಟ್ ಸರ್. ಒಂದು ಲೈಕ್ ಸಿ ಟುಡೇ ಇವತ್ತು ಹೆಂಗಿದೆ ಅಂತಂದರೆ ಯು ಕ್ಯಾನ್ ಏಬಲ್ ಟು ಸಿ ಯುವರ್ ಇಂಟೀರಿಯರ್ಸ್ ಡಿಸೈನ್ ಆಗ್ಬೋದು, ಎವ್ರಿಥಿಂಗ್ ಯು ಕ್ಯಾನ್ ಸಿ ಆನ್ ದಿ ಪೇಪರ್ಸ್ ನೌ ಓನ್ಲಿ ಹೆಂಗೆ ಕಾಣಿಸುತ್ತೆ ಅನ್ನೋದು. ವೆನ್ ಯು ಹ್ಯಾವ್ ಎ ಕಂಪ್ಲೀಟ್ ಬಜೆಟ್ ವಿತ್ ದಿ BOQ, ಏನೇನು ಮೆಟೀರಿಯಲ್ ಹಾಕಬೇಕು, ಎಷ್ಟು ಯಾವ ಮೆಟೀರಿಯಲ್ಗೆ ಎಷ್ಟಾಗುತ್ತೆ, ಏನೇನು ಹಾಕ್ತಿದ್ದೀನಿ ನಾನು, ಪ್ರತಿಯೊಂದು ನೀವು ಇವಾಗೇ ಲೈಕ್ ಚೆಕ್ ಲಿಸ್ಟ್ ಆಗಿ ಮಾಡಿ ನೀವು ಆರ್ಕಿಟೆಕ್ಟ್ ಹತ್ರ ಕುತ್ಕೊಂಡು ಬಿಫೋರ್ ಸ್ಟಾರ್ಟಿಂಗ್ ದಿ ವರ್ಕ್ ನೀವೆಲ್ಲ ಕಂಪ್ಲೀಟಾಗಿ ನೀವು ಪ್ಯಾಕೇಜ್ ಥರ ಇಟ್ಕೊಂಡಾಗ ಸೊ ನಿಮಗೆ ಓವರ್ ಸ್ಟ್ರೆಚ್ ಆಗೋದಿಲ್ಲ ಬಜೆಟ್. ರೈಟ್. ಅದನ್ನು ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ ಸರ್. ಎರಡನೇದು, ಯು ಶುಡ್ ನಾಟ್ ಡಿಪೆಂಡ್ ಅಪಾನ್ ಎನಿಬಡಿ ಸರ್. ವೆನ್ ಯು ಆರ್ ಬಿಲ್ಡಿಂಗ್ ಯುವರ್ ಹೌಸ್ ಅಲ್ವಾ, ಸಿ ಸಂಬಡಿ ವಿಲ್ ಬಿ ಲೈಕ್ ಏನೋ ಲೈಕ್ ಎಕ್ಸ್ಪೆಕ್ಟೇಷನ್ ಮಾಡೋದು. ಸೊ ಯು ಶುಡ್ ನಾಟ್ ಎಕ್ಸ್ಪೆಕ್ಟ್ ಎನಿ ಮನಿ ಫ್ರಮ್ ಎನಿಬಡಿ ಸರ್. ಸೊ ವೆನ್ ಯು ಹ್ಯಾವ್ ಯುವರ್ ಮನಿ ಯು ಶುಡ್ ಗೋ ಫಾರ್ ಕನ್ಸ್ಟ್ರಕ್ಷನ್. ವೆನ್ ಯು ಡೋಂಟ್ ಹ್ಯಾವ್ ಯುವರ್ ಮನಿ ಯು ಶುಡ್ ನಾಟ್ ಗೋ ಫಾರ್ ಕನ್ಸ್ಟ್ರಕ್ಷನ್. ಇನ್ನೂ ಸ್ವಲ್ಪ ಟೈಮ್ ಆದರೂ ಪರವಾಗಿಲ್ಲ, ಯು ಕೀಪ್ ಯುವರ್ ಸೈಟ್ ಆನ್ ಹೋಲ್ಡ್. ಡೋಂಟ್ ಟ್ರಸ್ಟ್ ಎನಿಬಡಿ ಸರ್. ಹೌದು, ಅದೊಂದು ಮೇನ್. ಇರೋ ಮೇಲೆ ಡಿಪೆಂಡ್ ಆಗಿ ಹೋಗೋಕ್ಕಿಂತ ಮುಂಚೆ ನಿಮ್ಮದೇ ಏನು ಫಿನಾನ್ಷಿಯಲ್ ಥಿಂಗ್ಸ್. ಸಿ ಲೈಕ್ ಯು ಥಿಂಕ್ ನಮ್ಗೆ ಆಫೀಸಿಂದ ಯಾರೋ ಹೆಲ್ಪ್ ಮಾಡ್ತಾರೆ, ಆರ್ ಎಲ್ಸ್ ಫ್ರೆಂಡ್ಸ್ ಯಾರೋ ಹೆಲ್ಪ್ ಮಾಡ್ತಾರೆ, ಆರ್ ಎಲ್ಸ್ ಲೈಕ್ ಮೈ ಇನ್ಲಾಸ್ ವಿಲ್ ಹೆಲ್ಪ್ ಮೀ, ಆರ್ ಎಲ್ಸ್ ಐ ವಿಲ್ ಗೆಟ್ ಸಮ್ ಮನಿ ಫ್ರಮ್ ಅದರ್ ಥಿಂಗ್ಸ್. ಸೊ ದಟ್ ಆ್ಯಂಡ್ ಆಲ್ ಯು ಶುಡ್ ನಾಟ್ ಡೂ ಸರ್. ನಿಮ್ಮ ಕೈಯಲ್ಲಿ ಇದೆಯಾ, ಯುವರ್ ಮನಿ ಈಸ್ ಇನ್ ಯುವರ್ ಅಕೌಂಟ್ ಆರ್ ಎಲ್ಸ್ ಅಟ್ ಯುವರ್ ಹೋಮ್, ಯು ಶುಡ್ ಗೋ ಆ್ಯಂಡ್ ಸ್ಟಾರ್ಟ್ ಸರ್. ಅದರ್ವೈಸ್ ಪ್ಲೀಸ್ ಡೋಂಟ್ ವೇಸ್ಟ್ ಯುವರ್ ಟೈಮ್ ಸರ್. ಸೊ ಸ್ವಲ್ಪ ಹೋಲ್ಡ್ ಮಾಡಿ, ಇನ್ನೂ ಒಂದು 2 years 3 years ಆಗುತ್ತಾ, ಹೋಲ್ಡ್ ಮಾಡಿ, ಆರಾಮಾಗಿ ಮಾಡ್ಕೊಳ್ಳಿ. ಬಟ್ ಯು ಕೀಪ್ ಯುವರ್ ಫಂಡಿಂಗ್ ಸರ್. ಸರ್ 50% ಅಷ್ಟು ನೀವು ಸೆಲ್ಫ್ ಫಂಡಿಂಗ್ ಮಾಡಲೇಬೇಕಾಗುತ್ತೆ ವೆನ್ ಯು ಆರ್ ಬಿಲ್ಡಿಂಗ್ ಯುವರ್ ಹೌಸ್ ಆರ್ ಎಲ್ಸ್ ದಿ ರೆಂಟಲ್ ಬಿಲ್ಡಿಂಗ್ ಆರ್ ಎನಿಥಿಂಗ್. ಸರ್ ಲೈಕ್ ವಾಟ್ ಪೀಪಲ್ ಡೂ, ಮೋಸ್ಟ್ ಆಫ್ ದಿ ಪೀಪಲ್ ಅವರು ಕಂಪ್ಲೀಟಾಗಿ ಲೋನ್ ಮೇಲೆ ಡಿಪೆಂಡ್ ಆಗ್ಬಿಡ್ತಾರೆ. ಲೋನ್ ಮೇಲೆ ಡಿಪೆಂಡ್ ಆದಾಗ ಏನಾಗುತ್ತೆ ಅಂದರೆ ನಿಮಗೆ EMI ಬರ್ಡನ್ಸ್ ಆಗುತ್ತೆ ನಾಳೆ ದಿವಸ. ಸೊ ಏನಾಗುತ್ತೆ ಅಂದರೆ ನೀವು ಒಂದು ಬಜೆಟ್ ಅಂದ್ಕೊಂಡಿರ್ತೀರ, ಆ ಬಜೆಟ್ ನಿಮಗೆ ಎಕ್ಸೀಡ್ ಆಗಿಬಿಡುತ್ತೆ. ಅದು ಎಕ್ಸೀಡ್ ಆದಾಗ ಮತ್ತೆ ನಿಮಗೆ ಯು ವಿಲ್ ಬಿ ಗೋಯಿಂಗ್ ಟು ಫೈನಾನ್ಷಿಯಲ್ ಸ್ಟ್ರೆಸ್ ಎಲ್ಲ ಆಗುತ್ತೆ. ಸೊ ದಟ್ ಯು ಹ್ಯಾವ್ ಯುವರ್ ಕ್ಯಾಪಿಟಲ್ಸ್. ಸ್ವಲ್ಪ ನಿಮ್ಮದು ಸೆಲ್ಫ್ ಫಂಡಿಂಗ್ ಅನ್ನೋದು ಇರಲೇಬೇಕಾಗುತ್ತೆ. ಡೋಂಟ್ ಕಂಪ್ಲೀಟ್ಲಿ ಡಿಪೆಂಡ್ ಅಪಾನ್ ದಿ ಬ್ಯಾಂಕ್ ಲೋನ್ಸ್ ಆರ್ ಎಲ್ಸ್ ಎನಿಥಿಂಗ್. ಸ್ವಲ್ಪ ಸೆಲ್ಫ್ ಫಂಡಿಂಗ್ ಇಟ್ಕೊಳ್ಳಿ. ಆ್ಯಂಡ್ ಫಾರ್ ಇಂಟೀರಿಯರ್ಸ್ ಯು ಕೀಪ್ ಅರೌಂಡ್ 25% ಆಫ್ ಯುವರ್ ಬಜೆಟ್ ಸರ್. ಒಂದು 5 to 10% ಎಲಿವೇಷನ್ಗೆ ಇಟ್ಕೊಳ್ಳಿ. ಒಂದು 25% ಅಷ್ಟು ನಿಮ್ಗೆ ಇಂಟೀರಿಯರ್ಸ್ಗೆ ಎಕ್ಸ್ಪೆನ್ಸ್ ಆಗೇ ಆಗುತ್ತೆ. ಸೊ ಇದನ್ನು ನೀವು ಕೀ ಫ್ಯಾಕ್ಟರ್ ಆಗಿ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ದಟ್ ಇದರಿಂದ ನೀವು ಕನ್ಸಿಡರ್ ಮಾಡಿದಾಗ ನಿಮಗೆ ನಾಳೆ ದಿವಸ ಹರ್ಡಲ್ಸ್ ಆಗೋದಿಲ್ಲ ಮತ್ತು ಫೈನಾನ್ಷಿಯಲ್ ಸ್ಟ್ರೆಸ್ ಆಗೋದಿಲ್ಲ. ಸಿ ಅಟ್ ಲಾಸ್ಟ್ ವಾಟ್ ವಿ ಟೆಲ್ ಟು ಎವ್ರಿಬಡಿ ಸರ್, ವಾಟ್ ಎವರ್ ಡಿಸೈನ್ ವಿ ವಾಂಟ್ ವಿ ಕ್ಯಾನ್ ಡೂ ಸರ್. ಆರ್ಕಿಟೆಕ್ಟು ನೀವೇನು ಹೇಳ್ತಾರೋ ಅದು ಮಾಡಿಕೊಡ್ತಾರೆ, ಕಾಂಟ್ರಾಕ್ಟರು ನೀವೇನು ಹೇಳ್ತೀರೋ ಅದು ಮಾಡ್ತಾರೆ. ಅಟ್ ದಿ ಲಾಸ್ಟ್ ಯು ವಿಲ್ ಬಿ ಸ್ಲೀಪಿಂಗ್ ಇನ್ ಯುವರ್ ಹೋಮ್ ಸರ್. ಸೊ ಒಂದು ನೀವು ಮಲ್ಕೊಂಡಾಗ ಯು ಶುಡ್ ನಾಟ್ ಬಿ ಹ್ಯಾವಿಂಗ್ ಎ ಫೈನಾನ್ಷಿಯಲ್ ಸ್ಟ್ರೆಸ್. ನೀವು ಎಷ್ಟೇ ದೊಡ್ಡ ಮನೆ ಕಟ್ಟಿದ್ರು ವೆನ್ ಯು ಆರ್ ನಾಟ್ ಸ್ಲೀಪಿಂಗ್ ಇನ್ ದಿ ಪೀಸ್ ಅಲ್ವಾ ಸರ್, ವಾಟ್ ಎವರ್ ಯು ಆರ್ ಡನ್ ಅಲ್ವಾ, ಇಟ್ಸ್ ಕಂಪ್ಲೀಟ್ಲಿ ಗಾನ್ ಇನ್ ಟು ದಿ ಡ್ರೈನ್. ಸೊ ಅದನ್ನು ಮಾಡಬಾರ್ದು. ಸೊ ದಟ್ ಈಸ್ ಅವರ್ ಅಡ್ವೈಸ್ ಟು ಎವ್ರಿಬಡಿ. ನಿಮ್ಗೆ ಎಷ್ಟಿದೆಯೋ ಬಜೆಟು ಅಷ್ಟರಲ್ಲೇ ಕಟ್ಕೊಳ್ಳಿ. ದಟ್ ಇಸ್ ವಾಟ್ ವಿ ಅಡ್ವೈಸ್. ಕರೆಕ್ಟ್. ಓರ್ಸ್ ಅಂದರೆ ಮತ್ತು ಸಿ ಇವಾಗ ತುಂಬ ಜನ ಏನು ಮಾಡ್ತಾರೆ ಅಂದರೆ ದೇ ಟ್ರೈ ಟು ಇಂಪ್ರೆಸ್ ಅದರ್ಸ್ ಸರ್. ಇವಾಗ ನಮ್ಮ ಅಣ್ಣ ನನಗಿನ ದೊಡ್ಡ ಮನೆ ಕಟ್ಟಿದ್ದಾನೆ, ನಾನು ಅವ್ನಿಗಿನ ದೊಡ್ಡದಾಗಿ ಕಟ್ಟಬೇಕು. ಇಲ್ಲಾಂದರೆ ನಮ್ಮ ತಂಗಿ ನಮ್ಮ ಅಕ್ಕ ಅವ್ರು ನಮಗಿನ ದೊಡ್ಡದಾಗಿ ಕಟ್ಟಿದ್ದಾರೆ, ಅವ್ರಿಗಿನ ಚೆನ್ನಾಗಿ ಕಟ್ಟಬೇಕು. ಇಲ್ಲ ನಮ್ಮ ಪಕ್ಕದ ಮನೆಯವ್ರಿಗೆ ಮನೆಗಿನ ನಮ್ಮ ಮನೆ ಹೈಟ್ ಆಗಿರಬೇಕು. ಸೊ ಯು ಶುಡ್ ನಾಟ್ ಡೂ ದಟ್ ಆ್ಯಂಡ್ ಆಲ್. ಸಿ ಪೀಪಲ್ ಜನ ಬರ್ತಾರೆ ಹೋಗ್ತಾರೆ, ದೇ ವಿಲ್ ಗಿವ್ ಯು ಲಾಡ್ ಆಫ್ ಕಮೆಂಟ್ಸ್. ನಿಮ್ಮದು ಮನೆ ಚೆನ್ನಾಗಿಲ್ಲ, ಚಿಕ್ಕದಿದೆ, ದೊಡ್ಡದಿದೆ. ಅಟ್ ದಿ ಲಾಸ್ಟ್ ಸರ್, ನೀವು ಯಾರು ಇರ್ತಿರೋ ಮನೆಯಲ್ಲಿ ಅವರೇ ಇರೋದು. ಪೀಪಲ್ ವಿಲ್ ಕಮ್ ಆ್ಯಂಡ್ ಗೋ ಬಟ್ ದೇ ವಿಲ್ ನಾಟ್ ಹೆಲ್ಪ್ ಯು ಇನ್ ಎನಿ ವೇಸ್. ಅವ್ರದ್ದು ಇನ್ಸೈಟ್ಸು ತೊಗೊಬಾರ್ದು. ಯು ಶುಡ್ ನಾಟ್ ಕನ್ಸಿಡರ್ ದೆಮ್ ಆಲ್ಸೋ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಮಾಡ್ಕೊಳ್ಳಿ. ಡೋಂಟ್ ಓವರ್ ಸ್ಟ್ರೆಚ್ ಆರ್ ಡೋಂಟ್ ಡೂ ಎನಿಥಿಂಗ್ ವಿತ್ ದಿ ಫೈನಾನ್ಸಸ್. ಫೈನಾನ್ಸಸ್ ಅನ್ನೋದು ತುಂಬ ಮುಖ್ಯ. ದಯವಿಟ್ಟು ಅದನ್ನು ಕ್ಲೀನಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಬಜೆಟ್ ಆಗ್ಬೋದು, ಫೈನಾನ್ಸಸ್ ಆಗ್ಬೋದು. ಡೋಂಟ್ ಫಾಲ್ ಇನ್ ದಿ ಟ್ರ್ಯಾಪ್ ಸರ್. ಕರೆಕ್ಟ್. ಸೊ ವೀಕ್ಷಕರೇ ನೋಡಿದ್ರಲ್ಲ, ಇವತ್ತಿನ ಈ ಎಪಿಸೋಡಲ್ಲಿ ಈ ಪ್ಲ್ಯಾನಿಂಗ್ ವಿಚಾರದಲ್ಲಿ ಭಾಳಷ್ಟು ಚರ್ಚೆಗಳು ನಡೀತು. ನನಗಂತೂ ಭಾಳ ಆಶ್ಚರ್ಯವಾಗಿದೆ ಏನಂದರೆ, ಒಂದು ಪ್ಲ್ಯಾನಿಂಗಲ್ಲಿ ಹಾಬಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ನಮ್ಮ ಪ್ರೊಫೆಷನಲ್ ಹಾಬಿನೇ ಪ್ರೊಫೆಷನ್ಗೆ ಕನ್ವರ್ಟ್ ಮಾಡಿದಾಗ ಆ ಸ್ಪೇಸ್ನ ನಾವು ಮೊದಲೇ ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಬೇಕು ಅನ್ನೋದು ಕಂಪ್ಲೀಟ್ ಮಾಹಿತಿನ ವೇಣುವರು ತುಂಬ ಚೆನ್ನಾಗಿ ಅರ್ಥ ಮಾಡಿಸಿದ್ದಾರೆ. ಸೊ ವೀಕ್ಷಕರು, ನಮ್ಮ ಮುಂದಿನ ಎಪಿಸೋಡ್ ಅಂದರೆ 7ನೇ ಎಪಿಸೋಡಲ್ಲಿ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಬಗ್ಗೆ ಮಾತಾಡೋಣ. ಸೊ ಈ ಬಿಲ್ಡಿಂಗ್ ಕಾಂಟ್ರಾಕ್ಟರಲ್ಲಿ ಲೇಬರ್ ಕಾಂಟ್ರಾಕ್ಟ್ ಬಗ್ಗೆ ಮಾತಾಡೋದಾದ್ರೆ
ಏನೇನು ಇನ್ಕ್ಲೂಡ್ ಆಗುತ್ತೆ, ಏನೇನು ಎಕ್ಸ್ಕ್ಲೂಡ್ ಆಗುತ್ತೆ, ಇದು ಕಂಪ್ಲೀಟ್ ಚರ್ಚೆನ ನೆಕ್ಸ್ಟ್ ಎಪಿಸೋಡ್ ಮಾಡೋಣ. ಸೊ ಗೆಳೆಯರು ನೋಡಿದ್ರಲ್ಲ, ಈ ವಿಡಿಯೋಲ್ಲಿ, ಈ ಪ್ಲ್ಯಾನಿಂಗಲ್ಲಿ, ಡಿಸೈನ್ ಪ್ಲ್ಯಾನಿಂಗಲ್ಲಿ ಎಸ್ಪೆಷಲಿ ಭಾಳಷ್ಟು ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ದೀರಿ. ಸೊ ಯಾರೆಲ್ಲ ನಿಮ್ಮ ಸ್ನೇಹಿತರು ಇರ್ತಾರೆ, ಅಂದರೆ ಯಾರೆಲ್ಲ ಇನ್ನು ಕಟ್ಟಬೇಕು ಅಂತ ಇರ್ತಾರೋ, ಮನೆ ಕಟ್ತಾ ಇರ್ತಾರೋ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಭಾಳಷ್ಟು ಉಪಯೋಗ ಆಗುತ್ತೆ. ಸೊ ಇದ್ರ ಜೊತೆಗೆ ಇವತ್ತಿನ ಚರ್ಚೆಯಲ್ಲಿ ನಿಮ್ಮಲ್ಲೂ ಭಾಳ ಪ್ರಶ್ನೆಗಳಿರುತ್ತೆ. ಆ ಪ್ರಶ್ನೆಗಳನ್ನೆಲ್ಲ ಈ ಕಮೆಂಟ್ ಸೆಕ್ಷನ್ ಹಾಕಿ, ಅದಕ್ಕೆ ನಮ್ಮಲ್ಲಿ ಪ್ರಾಂಪ್ಟ್ ಉತ್ತರ ನಿಮಗೆ ಸಿಗುತ್ತೆ. ಸೊ ಮತ್ತೆ ಮರಿದಿರ ಸಬ್ಸ್ಕ್ರೈಬ್ ಆಗಿ. ವಿಸ್ತಾರ ಎಂಟರ್ಪ್ರೈಸಿಂದ ಧನ್ಯವಾದಗಳು.